Hello everyone. Let us see the second chapter of your module 2, that is the CPU scheduling in this presentation. Let us see what are the basic concepts that are required in order to perform the CPU scheduling. ನಮಗೆ ಗೊತ್ತಿರೋ ಹಂಗೆ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಪ್ರಾಸೆಸರ್ಸ್. ಒಂದು ಸಿಂಗಲ್ ಪ್ರೊಸೆಸರ್ ಸಿಸ್ಟಮ್ ಆಗ್ಬೋದು ಅಥವಾ ಇನ್ನೊಂದು ಮಲ್ಟಿ ಪ್ರೊಸೆಸರ್ ಸಿಸ್ಟಮ್ ಆಗ್ಬೋದು. ಕಮಿಂಗ್ ಟು ಯುವರ್ ಸಿಂಗಲ್ ಪ್ರೊಸೆಸರ್ ಸಿಸ್ಟಮ್ ಅಂತ ಅಂದರೆ ಒಂದೇ ಒಂದು ಪ್ರಾಸೆಸ್ ಇರುತ್ತೆ. ಅದು ಯಾವಾಗಲೂ ರನ್ನಿಂಗ್ ಸ್ಟೇಟಲ್ಲೇ ಇರುತ್ತೆ. ಓನ್ಲಿ ಒನ್ ಪ್ರಾಸೆಸ್ ಯಾವಾಗಲೂ ರನ್ನಿಂಗ್ ಸ್ಟೇಟಲ್ಲಿ ಇದ್ದರೆ ದೆನ್ ವಿ ವಿಲ್ ಕಾಲ್ ದಟ್ ಪರ್ಟಿಕ್ಯುಲರ್ ಥಿಂಗ್ ಆಸ್ ಅ ಸಿಂಗಲ್ ಪ್ರಾಸೆಸ್ ಸಿಸ್ಟಮ್. ಇನ್ನೊಂದು ಪ್ರಾಸೆಸ್ನ ನಾನು ಏನಾದರೂ ಎಕ್ಸಿಕ್ಯೂಟ್ ಮಾಡಬೇಕು ಅಥವಾ ಇನ್ನೊಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ಆ ಪ್ರಾಸೆಸ್ ಕಂಪ್ಲೀಟಾಗಿ ಅದ್ರ ವರ್ಕ್ನ ಅಂದರೆ ಅದ್ರದ್ದು ಎಕ್ಸಿಕ್ಯೂಷನ್ನ ಮುಗಿಸೋವರೆಗೂ ಇನ್ನೊಂದು ಪ್ರಾಸೆಸ್ ಏನಾಗುತ್ತೆ ವೇಟ್ ಮಾಡ್ತಾ ಇರಬೇಕು ಅಂಟಿಲ್ ದ CPU ಬಿಕಮ್ಸ್ ಫ್ರೀ. ಅಂದರೆ ರನ್ನಿಂಗ್ ಪ್ರಾಸೆಸ್ ಏನು ಅಂದರೆ ಟರ್ಮಿನೇಟ್ ಆಗೋವರೆಗೂ ದ ಅದರ್ ಪ್ರಾಸೆಸ್ ಶುಡ್ ಬಿ ಇನ್ ದ ವೇಟಿಂಗ್ ಸ್ಟೇಟ್. ಅದನ್ನೇ ನಾವು ಮಲ್ಟಿ ಪ್ರೋಗ್ರಾಮಿಂಗ್ ಅಥವಾ ಮಲ್ಟಿ ಪ್ರಾಸೆಸಿಂಗ್ ಸಿಸ್ಟಮಲ್ಲಿ ಕನ್ಸಿಡರ್ ಮಾಡಿದ್ರೆ where we will have n number of systems or the processes which will be running all the time. ಒಂದು ಪ್ರಾಸೆಸರಲ್ಲೇ n number of processನ ತಗೊಂಡ್ರೆ ಇಟ್ ವಿಲ್ ಬಿ ರನ್ನಿಂಗ್ ಆಲ್ ದ ಟೈಮ್. ವೇರ್ ಆ ಥರ ರನ್ ಆಗ್ತಿದೆ ಅಂತ ಅಂದರೆ ನಾವು CPU ನ ಮ್ಯಾಕ್ಸಿಮಮ್ ಆಗಿ ಯುಟಿಲೈಸ್ ಮಾಡ್ತಿದ್ದೀವಿ ಅಂತ ಅಂದರೆ ವಿ ವಿಲ್ ಮೇಕ್ ಯೂಸ್ ಆಫ್ ದ CPU ಇನ್ ಆನ್ ಎಫಿಷಿಯಂಟ್ ಮ್ಯಾನರ್. ಸೊ ನಾವೇನು ಮಾಡ್ತೀವಿ ಮಲ್ಟಿ ಪ್ರೋಗ್ರಾಮಿಂಗ್ನ ಕನ್ಸಿಡರ್ ಮಾಡಿದ್ರೆ ನಾವು ಇವಾಗ ಸಬ್ ಟಾಸ್ಕ್ಸ್ ಆಗ್ಬೋದು ಅಥವಾ ಸಬ್ ಪ್ರೋಗ್ರಾಮ್ಸ್ ಆಗ್ಬೋದು ಎಲ್ಲಾನು ಅಟ್ ಅ ಟೈಮ್ ಏನು ಮಾಡ್ತೀವಿ n ನಂಬರ್ ಆಫ್ ಪ್ರಾಸೆಸರ್ ಇದೆ ಅಂತ ಅಂದರೆ ಅಟ್ ಅ ಟೈಮ್ ಎಲ್ಲ ಒಂದೇ ಸತಿ ಮೆಮೊರಿಗೆ ಲೋಡ್ ಮಾಡ್ತೀವಿ. ಲೋಡ್ ಮಾಡಾಗಿರುತ್ತೆ ಬಟ್ ಒನ್ ಪ್ರಾಸೆಸರ್ ಏನಾಗುತ್ತೆ ವೇಟ್ ಸ್ಟೇಟಲ್ಲಿ ಇರ್ಬೋದು, ಇನ್ನೊಂದು ಪ್ರಾಸೆಸ್ CPU ನ ಯುಟಿಲೈಸ್ ಮಾಡ್ಕೊಳ್ತಿರ್ಬೋದು. ಸೊ ಈ ಥರ ಒಂದು ಮೀನ್ ಎವ್ರಿಥಿಂಗ್ ವಿಲ್ ಬಿ ಯುಟಿಲೈಸಿಂಗ್ ದ ಸಿಸ್ಟಮ್ ಕಂಪ್ಲೀಟ್ಲಿ. ವೈಲ್ CPU ಏನಾದರೂ ಒಂದು ಪ್ರಾಸೆಸ್ಗೆ ಅಲೋಕೇಟ್ ಆಗಿದೆ ಅಂತಂದರೆ ಒನ್ ಅದರ್ ಪ್ರಾಸೆಸ್ ವಿಲ್ ಬಿ ಇನ್ ದ ವೇಟಿಂಗ್ ಸ್ಟೇಟ್. ಅದಕ್ಕೇನಾದರೂ ನೆಕ್ಸ್ಟ್ IO ಇನ್ಪುಟ್ ಅಥವಾ IO ರಿಕ್ವೆಸ್ಟ್ ಏನಾದರೂ ಬಂತು ಅಥವಾ ಸರ್ವಿಸ್ ಬೇಕು ಅಂತಂದರೆ ಆ ಪ್ರಾಸೆಸ್ ಏನಾಗುತ್ತೆ ದಟ್ ಮೂವ್ಸ್ ಟು ದ ವೇಟಿಂಗ್ ಸ್ಟೇಟ್. ಆ್ಯಂಡ್ ವೇಟಿಂಗ್ ಸ್ಟೇಟಲ್ಲಿ ಯಾವುದಿತ್ತು ಅದೇನು ಮಾಡುತ್ತೆ CPU ನ ಅಡಾಪ್ಟ್ ಮಾಡ್ಕೊಳ್ಳುತ್ತೆ ಅಥವಾ ಇಟ್ ವಿಲ್ ಮೇಕ್ ಯೂಸ್ ಆಫ್ ದ CPU ಇನ್ ಆರ್ಡರ್ ಟು ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್. ಸೊ ಈ ಪ್ಯಾಟ್ರನ್ ಏನಾಗುತ್ತೆ ಐದರ್ ಇದು ವೇಟಿಂಗ್ ಸ್ಟೇಟಲ್ಲಿ ಇರುತ್ತೆ ಅಥವಾ CPU ನ ಯುಟಿಲೈಸ್ ಮಾಡುತ್ತೆ. ಈ ಥರ ಪ್ಯಾಟ್ರನ್ ಕಂಟಿನ್ಯೂ ಆಗುತ್ತೆ ಇನ್ ಮಲ್ಟಿ ಪ್ರೋಗ್ರಾಮಿಂಗ್ ಆರ್ ಮಲ್ಟಿ ಪ್ರೋಗ್ರಾಮಿಂಗ್ ಸಿಸ್ಟಮ್. ನೆಕ್ಸ್ಟ್ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಪ್ರಾಸೆಸ್ ವೇಟಲ್ಲಿರುತ್ತೆ, ಇನ್ನೊಂದು ಪ್ರಾಸೆಸ್ CPU ನ ಯುಟಿಲೈಸೇಷನ್ ಮಾಡ್ತಾ ಇರ್ತಾನೆ. ಈ ಥರ ನಾವು ಶೆಡ್ಯೂಲಿಂಗ್ ಮಾಡಬೇಕು ಯಾವ ಪ್ರಾಸೆಸ್ ವೇಟಿಂಗ್ ಸ್ಟೇಟಲ್ಲಿರುತ್ತೆ, ಯಾವ ಪ್ರಾಸೆಸ್ನ ನಾವು CPU ಗೆ ಅಸೈನ್ ಮಾಡ್ತಿದ್ದೀವಿ. ಸೊ ದಿಸ್ ಟೈಪ್ ಆಫ್ ಶೆಡ್ಯೂಲಿಂಗ್ ಶುಡ್ ಬಿ ಟೇಕನ್ ಕೇರ್ ಬೈ ದ ಆಪರೇಟಿಂಗ್ ಸಿಸ್ಟಮ್. ಆ ಸಿಂಗಲ್ ಪ್ರಾಸೆಸ್ ಸಿಸ್ಟಮ್ ಅಂದರೆ ನಾವು ಒಂದೇ ಒಂದು ಪ್ರಾಸೆಸರ್ ಇರೋ ಸಿಸ್ಟಮ್ನ ಕನ್ಸಿಡರ್ ಮಾಡಿದ್ರೆ ಆಲ್ವೇಸ್ ಒನ್ ಪ್ರಾಸೆಸ್ ವಿಲ್ ಬಿ ಇನ್ ದ ರನ್ನಿಂಗ್ ಸ್ಟೇಟ್. ಒಂದೇ ಒಂದು ಪ್ರಾಸೆಸ್ ಮಾತ್ರ ರನ್ನಿಂಗ್ ಸ್ಟೇಟಲ್ಲಿರುತ್ತೆ, ಇನ್ನೆಲ್ಲ ಬೇರೆ ಎಷ್ಟೇ ಪ್ರಾಸೆಸ್ ಇದ್ರೂ ದಟ್ ವಿಲ್ ಬಿ ಇನ್ ಯೋರ್ ವೇಟಿಂಗ್ ಸ್ಟೇಟ್. ಎಲ್ಲಿವರೆಗೂ ಅಂತ ಅಂದರೆ ಅಂಟಿಲ್ ದ CPU ಬಿಕಮ್ಸ್ ಫ್ರೀ. ಅಂದರೆ ಈ ಪ್ರಾಸೆಸ್ ಯಾವ್ದು ಆಲ್ರೆಡಿ ಅಸೈನ್ ಆಗಿರುತ್ತೋ ಅದು ಎಕ್ಸಿಕ್ಯೂಷನ್ನ ಕಂಪ್ಲೀಟ್ ಮಾಡೋವರೆಗೂ ಆಲ್ ದಿ ಅದರ್ ಪ್ರಾಸೆಸಸ್ ಶುಡ್ ಬಿ ಇನ್ ದ ವೇಟಿಂಗ್ ಸ್ಟೇಟ್. ಇಫ್ I consider the ಮಲ್ಟಿ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್, ಇದು ಸಿಂಗಲ್ ಪ್ರಾಸೆಸ್ಸಲ್ಲಿ ಎಲ್ಲ ಬೇರೆ ಪ್ರಾಸೆಸಸ್ ಎಲ್ಲ ವೇಟ್ ಮಾಡ್ತಿರ್ಬೇಕು. ಅದೇ ಮಲ್ಟಿ ಪ್ರೋಗ್ರಾಮಿಂಗ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇಟ್ ವಿಲ್ ಬಿ ಹ್ಯಾವ್ n ನಂಬರ್ ಆಫ್ ಪ್ರಾಸೆಸ್ ವಿಚ್ ವಿಲ್ ಬಿ ಇನ್ ದ ರನ್ನಿಂಗ್ ಸ್ಟೇಟ್ ಇನ್ ಅ ಪ್ರಾಸೆಸರ್. ಎಲ್ಲ ಟೈಮಲ್ಲೂ ಪ್ರಾಸೆಸ್ ರನ್ ಆಗ್ತಾನೆ ಇರುತ್ತೆ. ಬಟ್ ಏನಿಗಾದರೂ ರನ್ ಮಾಡಬೇಕು ಅಂತಂದರೆ ಇನ್ ಆರ್ಡರ್ ಟು ಮೇಕ್ ಯೂಸ್ ಆಫ್ ದ CPU ಎಫಿಷಿಯೆಂಟ್ ಆಗಿ ಯೂಸ್ ಮಾಡೋದಕ್ಕೋಸ್ಕರ ನಾವು ಎಲ್ಲ ಅಂದರೆ ವಿ ವಿಲ್ ಮೇಕ್ ಯೂಸ್ ಆಫ್ ದಿ ಪ್ರಾಸೆಸರ್ಸ್ ಮಲ್ಟಿ ಪ್ರಾಸೆಸರ್ ಟು ರನ್ ಅಟ್ ಅ ಟೈಮ್. ಇನ್ ಮಲ್ಟಿ ಪ್ರೋಗ್ರಾಮಿಂಗ್ ವಿ ವಿಲ್ ಮೇಕ್ ಯೂಸ್ ಆಫ್ ದಿ ಪ್ರಾಸೆಸರ್ ವಿಚ್ ವಿಲ್ ಬಿ ಲೋಡೆಡ್ ಇನ್ ಟು ದ ಮೆಮೊರಿ ಅಟ್ ಒನ್ ಟೈಮ್. ಅಂದರೆ ಒಂದೇ ಟೈಮಲ್ಲಿ ವಿ ವಿಲ್ ಲೋಡ್ n ನಂಬರ್ ಆಫ್ ಪ್ರಾಸೆಸರ್ಸ್ ವೇರ್ ಒನ್ ಪ್ರಾಸೆಸ್ ಹ್ಯಾಸ್ ಟು ವೇಟ್. ಒನ್ ಪ್ರಾಸೆಸ್ ವೇಟಲ್ಲಿರುತ್ತೆ while the other process will take up the CPU and it will start execution and it will give the CPU to the another process. ಅಂದರೆ ಆ ಪ್ರಾಸೆಸ್ ಕಂಪ್ಲೀಟ್ ಆಗ್ಬೋದು ಅಥವಾ ಅದಕ್ಕೆ ಇನ್ಪುಟ್ ಔಟ್ಪುಟ್ ಸರ್ವಿಸ್ ಬೇಕಾಗ್ಬೋದು. ಅಂಥ ಟೈಮಲ್ಲಿ ಏನು ಮಾಡುತ್ತೆ ಇಟ್ ವಿಲ್ ಗಿವ್ ದಿ ಆಕ್ಸೆಸ್ ಆಫ್ ದಿ CPU ಟು ದಿ ಅದರ್ ಪ್ರಾಸೆಸ್ and this will continue until the execution completes.
ಎವ್ರಿ ಟೈಮ್ ಒನ್ ಪ್ರಾಸೆಸ್ ಒಂದು ವೇಟಿಂಗ್ ಸ್ಟೇಟ್ ಅಲ್ಲಿ ಇದ್ರೆ ಇನ್ನೊಂದು ಏನ್ ಮಾಡುತ್ತೆ CPU ನ ಯುಟಿಲೈಸ್ ಮಾಡ್ಕೊಡುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಯುವರ್ ಶೆಡ್ಯೂಲಿಂಗ್ ಮೆಥಡ್. ಸೊ ಆಲ್ಮೋಸ್ಟ್ ಆಲ್ ಕಂಪ್ಯೂಟರ್ ರಿಸೋರ್ಸಸ್ ಆರ್ ಶೆಡ್ಯೂಲ್ಡ್ ಬಿಫೋರ್ ಯೂಸ್. ಅಂದ್ರೆ ನಾವು ಏನೇ ರಿಸೋರ್ಸಸ್ ನ ಯೂಸ್ ಮಾಡ್ತಿದೀವಿ, ಒಂದು ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡಬೇಕು ಅಥವಾ ಒಂದು ಟಾಸ್ಕ್ ನ ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ನಮ್ಗೆ ಅದಕ್ಕೆ ಏನೇನ್ ರಿಸೋರ್ಸಸ್ ಬೇಕಾಗಿರುತ್ತೋ ಅದನ್ನೆಲ್ಲ ನಾವು ವಿತೌಟ್ ಸ್ಟಾರ್ಟಿಂಗ್ ದಿ ಎಕ್ಸಿಕ್ಯೂಷನ್ ಅಂದ್ರೆ ಬಿಫೋರ್ ದ ಎಕ್ಸಿಕ್ಯೂಷನ್ ದಟ್ ವಿಲ್ ಬಿ ಶೆಡ್ಯೂಲ್ಡ್. ಅಂದ್ರೆ ಈ ಯೂಸರ್ಗೆ ಇಷ್ಟು ರಿಸೋರ್ಸಸ್ ನ ಅಲೋಕೇಟ್ ಮಾಡಿದೀವಿ, ಈ ತರ ನಾವ್ ಏನ್ ಮಾಡ್ತೀವಿ ಮುಂಚೆನೆ ಅಲೋಕೇಟ್ ಮಾಡ್ಬಿಟ್ಟಿರ್ತೀವಿ. ದ CPU is one of the primary computer resources. ನಾವು ರಿಸೋರ್ಸಸ್ ಅಂತ ಅಂದ್ರೆ ಅದ್ ಮೆಮೊರಿ ಆಗ್ಬೋದು, CPU ಆಗ್ಬೋದು, ಅಥವಾ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಏನೇ ಆಗ್ಬೋದು. ಸೊ ಅದರಲ್ಲಿ ನಮಗೆ ಮೇನ್ ಪ್ರೈಮರಿ ಇನ್ ಕಂಪ್ಯೂಟರ್ ರಿಸೋರ್ಸಸ್ ಇಸ್ ದಿ CPU. This scheduling will be done by your operating system. Unless it is done completely, it will be done by your operating system. ಅಂದ್ರೆ ಯಾವ ತರ ಡಿಸೈನ್ ಮಾಡಿದೀವಿ ಆಪರೇಟಿಂಗ್ ಸಿಸ್ಟಮ್ ನ ಆ ಬೇಸಿಸ್ ಮೇಲೆ ಈ ರಿಸೋರ್ಸಸ್ ಶೆಡ್ಯೂಲಿಂಗ್ ತಗೊಳತ್ತೆ. Next, let us see what is the CPU and IO burst cycle. As we have seen, ಐದರ್ ಅದು CPU ನ ಯುಟಿಲೈಸ್ ಮಾಡ್ತಿರ್ಬೇಕು ಅಥವಾ ಅದು ವೇಟಿಂಗ್ ಸ್ಟೇಟ್ ಅಲ್ಲಿ ಇರಬೇಕು. ಯಾವ್ದಾದ್ರು ಒಂದ್ ಪ್ರಾಸೆಸ್ CPU ನ ಯುಟಿಲೈಸ್ ಮಾಡ್ತಿದೆ ಅಂತ ಅಂದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ ಅದನ್ನ CPU ಬರ್ಸ್ಟ್ ಸೈಕಲ್ ಅಂತ ಹೇಳ್ತೀವಿ. ಅದೇ ಯಾವ್ದಾದ್ರು ಒಂದ್ ಪ್ರಾಸೆಸ್ ಇಟ್ ವಿಲ್ ಬಿ ಇನ್ ದ ವೇಟಿಂಗ್ ಸ್ಟೇಟ್ ಫಾರ್ ದಿ IO ರಿಕ್ವೆಸ್ಟ್. IO ರಿಕ್ವೆಸ್ಟ್ ನ ಅದ್ ರಿಕ್ವೆಸ್ಟ್ ಮಾಡಿ ಏನಾದ್ರು ಅದು ವೇಟಿಂಗ್ ಸ್ಟೇಟ್ ಅಲ್ಲಿ ಇದೆ ಅಂತ ಅಂದ್ರೆ then we will call that as an input output burst cycle. So we have two types of cycle. One is your CPU and the other one is your IO burst cycle. Coming to this CPU burst cycle, the process execution consists of a cycle of CPU ಎರಡು ತರ ಸೈಕಲ್ ಇರುತ್ತೆ. ಅಂದ್ರೆ ಒಂದು CPU execution burst cycle ಆಗ್ಬೋದು ಅಥವಾ IO wait burst cycle ಆಗ್ಬೋದು. ದಿ ಸ್ಟೇಟ್ ಆಫ್ ಪ್ರಾಸೆಸ್ ಅಂಡರ್ ಎಕ್ಸಿಕ್ಯೂಷನ್ ಅಂದ್ರೆ ಒಂದ್ ಪ್ರಾಸೆಸ್ ಏನಾದ್ರೂ ಎಕ್ಸಿಕ್ಯೂಷನ್ ಮಾಡ್ತಿದೆ ಅಂತ ಅಂದ್ರೆ CPU ನ ಯುಟಿಲೈಸ್ ಮಾಡ್ತಿದೆ ಅಂತ ಅಂದ್ರೆ ವಿ ವಿಲ್ ಕಾಲ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ ಆಸ್ ಯೋರ್ CPU ಬರ್ಸ್ಟ್. ಅಂದ್ರೆ CPU ಬರ್ಸ್ಟ್ ಸೈಕಲ್ ಅಂತ ಕರಿತೀವಿ. ಅದೇ ಏನಾದ್ರೂ ಅದು ಆ ಪ್ರಾಸೆಸ್ ಏನಾದ್ರೂ IO ರಿಕ್ವೆಸ್ಟ್ ಇನ್ಪುಟ್ ಔಟ್ಪುಟ್ ಸರ್ವಿಸ್ ಆಗ್ಬೋದು ಅಥವಾ ಏನಾದ್ರೂ ಡಿವೈಸ್ ಗೆ ರಿಕ್ವೆಸ್ಟ್ ಮಾಡಿದೆ ಅಂತ ಅಂದ್ರೆ then that is called as your IO burst. The state of process under IO request and the handling methods is called as your IO burst. ಸೊ ಪ್ರಾಸೆಸ್ ಏನಾಗುತ್ತೆ, ಒಂದು ಕಂಪ್ಲೀಟ್ ಟಾಸ್ಕ್ ನ ಎಕ್ಸಿಕ್ಯೂಟ್ ಮಾಡುವಾಗ ಈ ಎರಡು ಸ್ಟೇಟ್ ಅಲ್ಲಿ ಆಲ್ಟರ್ನೇಟ್ ಆಗುತ್ತೆ. ಐದರ್ ಅದು ಎಕ್ಸಿಕ್ಯೂಷನ್ ಅಲ್ಲಿ ಇರುತ್ತೆ ಅಥವಾ ವೇಟಿಂಗ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಇಟ್ ವಿಲ್ ಬಿ ಮೂವಿಂಗ್ ಫ್ರಮ್ ಒನ್ ಸ್ಟೇಟ್ ಟು ದಿ ಅದರ್ ಸ್ಟೇಟ್. ಅದ್ರಲ್ಲಿ ಎರಡೇ ಸ್ಟೇಟ್ ಇರೋದು, ಒಂದು CPU ಬರ್ಸ್ಟ್ ಸೈಕಲ್, ಇನ್ನೊಂದು IO ಬರ್ಸ್ಟ್ ಸೈಕಲ್. So process alternate between these two states only. Execution start ಆಗ್ತಿದೆ ಅಂತ ಅಂದ್ರೆ ನಮಗೆ CPU ಅಲಾಟ್ ಆಗಿದೆ ಅಥವಾ ಅಸೈನ್ ಆಗಿದೆ ಅಂತ ಹೇಳ್ತೀವಿ. ಪ್ರಾಸೆಸ್ ಎಕ್ಸಿಕ್ಯೂಷನ್ ಬಿಗಿನ್ಸ್ ವಿತ್ ದಿ ಬರ್ಸ್ಟ್ ಅಂದ್ರೆ CPU ಬರ್ಸ್ಟ್ ಸೈಕಲ್. ಎರಡ್ ಸ್ಟೇಟ್ ಅಲ್ಲಿ ನಮಗ್ ಸ್ಟಾರ್ಟ್ ಆಗೋದು ಯಾವಾಗ್ಲೂ CPU ಬರ್ಸ್ಟ್ ಸೈಕಲ್ ಇಂದ ಸ್ಟಾರ್ಟ್ ಆಗುತ್ತೆ. ಎಕ್ಸಿಕ್ಯೂಷನ್ ಮಾಡುವಾಗ ನಾವು ಏನಾದ್ರೂ IO ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಅಂತ ಅಂದ್ರೆ then it will may move to your IO burst. IO burst ಗೆ ಏನಾಗುತ್ತೆ, it will move. IO burst ಏನಾದ್ರೂ ನನಗೆ ಸರ್ವಿಸ್ ಸಿಕ್ತು ಅಂದ್ರೆ ಇನ್ಪುಟ್ ಔಟ್ಪುಟ್ ಡಿವೈಸಸ್ ನಾನು ಏನ್ ರಿಕ್ವೆಸ್ಟ್ ಮಾಡಿರ್ತೀನಿ ಅದ್ರದ್ದು ರಿಕ್ವೆಸ್ಟ್ ಗೆ ಸರ್ವಿಸ್ ಸಿಕ್ತು ಅಥವಾ ರೆಸ್ಪಾನ್ಸ್ ಸಿಕ್ತು ಅಂತ ಅಂದ್ರೆ I'll again move to the CPU burst cycle. ನಾನು ಏನ್ ಮಾಡ್ತೀನಿ, I'll move towards the CPU burst. So ನಾನು first CPU burst ಅಲ್ಲಿ ಇರ್ತೀನಿ, then I'll move to the IO burst. Again I'll move to CPU burst based on the request and the response. ಅಂದ್ರೆ ಫಸ್ಟ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗ್ತಿದೆ ಅಂತಂದ್ರೆ ನಂಗೆ ಆಲ್ಮೋಸ್ಟ್ ಆಲ್ವೇಸ್ CPU ಅಲೋಕೇಟ್ ಆಗಿದೆ ಅಂತ. ಸೊ ನಾನು CPU ಬರ್ಸ್ಟ್ ಸೈಕಲ್ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡುವಾಗ ನಂಗೆ ಏನಾದ್ರು IO ರಿಕ್ವೆಸ್ಟ್ ಇದೆ ಅಂತ ಅಂದ್ರೆ ದೆನ್ ಐ ಮೂವ್ ಟು ದಿ IO ಬರ್ಸ್ಟ್. IO ಬರ್ಸ್ಟ್ ಅಂದ್ರೆ ಏನಾದ್ರು ಆ ರಿಕ್ವೆಸ್ಟ್ ಸರ್ವಿಸ್ ಸಿಕ್ತು ಅಂತ ಅಂದ್ರೆ ಐ ಅಗೇನ್ ಮೂವ್ ಬ್ಯಾಕ್ ಟು ಮೈ CPU ಬರ್ಸ್ಟ್. ಮತ್ತೆ ಏನಾದ್ರು ರಿಕ್ವೆಸ್ಟ್ ಇದೆ ಅಂತ ಅಂದ್ರೆ IO ಬರ್ಸ್ಟ್ ಅಂಡ್ ಸೋ ಆನ್. ಈ ತರ ಮೂವ್ಮೆಂಟ್ಸ್ ಎಷ್ಟು ಸತಿ ಬೇಕಾದ್ರೂ ಆಗ್ಬೋದು until the complete execution takes place. ಕಂಪ್ಲೀಟ್ ಆಗೋವರೆಗೂ ಎಷ್ಟು ಸತಿ ಬೇಕಾದ್ರೂ ಐ ಕ್ಯಾನ್ ಮೂವ್ ಫ್ರಮ್ CPU burst to IO burst or IO burst to CPU burst. The final CPU burst ends. ಯಾವಾಗ ನಾವು ಫೈನಲ್ ಕಂಪ್ಲೀಟ್ ಆಗಿದೆ ಆ ಪ್ರೋಸೆಸ್ ಟಾಸ್ಕ್ ಅಂತ ಹೇಳ್ತೀವಿ ಅಂದ್ರೆ CPU ಬರ್ಸ್ಟ್ ಇಂದ ಡೈರೆಕ್ಟ್ ಆಗಿ ಟರ್ಮಿನೇಟ್ ಆದ್ರೆ ಆ ಸಿಸ್ಟಮ್ ಏನಾದ್ರೂ ಟರ್ಮಿನೇಷನ್ ರಿಕ್ವೆಸ್ಟ್ ನ ಸೆಂಡ್ ಮಾಡಿದೆ ಅಂತ ಅಂದ್ರೆ ದೆನ್ ವಿ ವಿಲ್ ಸೇ ದಟ್ ದ ಕಂಪ್ಲೀಷನ್ ಆಫ್ ದಿ ಎಕ್ಸಿಕ್ಯೂಷನ್ ಹ್ಯಾಸ್ ಟೇಕನ್ ಪ್ಲೇಸ್. ಅಂದ್ರೆ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆಗಿದೆ ಅಂತ ಹೇಳ್ತೀವಿ ಯಾವಾಗ CPU ಬರ್ಸ್ಟ್ ಏನಾದ್ರೂ
ಒಂದು ರಿಕ್ವೆಸ್ಟ್ ಕಳಿಸಿರುತ್ತೆ ಸಿಸ್ಟಮ್ಗೆ. ಸೊ ದಟ್ ಇಸ್ ದ ಸಿಸ್ಟಮ್ ರಿಕ್ವೆಸ್ಟ್ ಇನ್ ಆರ್ಡರ್ ಟು ಟರ್ಮಿನೇಟ್ ದಿ ಎಕ್ಸಿಕ್ಯೂಷನ್ ನ ಟರ್ಮಿನೇಟ್ ಮಾಡೋ ರಿಕ್ವೆಸ್ಟ್ ಬಂದಿದೆ ಅಂತ ಅಂದ್ರೆ ವಿ ವಿಲ್ ಟೆಲ್ ದಟ್ ದ execution of the given task or the program has completed. So this is how the movement takes place while executing a program. Let us see the same thing in the figure. Coming to this figure, once we have loaded or once we have started the execution, we will be in the CPU bus. ಇಲ್ಲಿ CPU bus cycle ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ. ನಂಗೆ ಏನಾದರೂ ಅಲ್ಲಿ IO ರಿಕ್ವೆಸ್ಟ್ ಇದೆ, ಎಕ್ಸಿಕ್ಯೂಷನ್ ಮಾಡುವಾಗ ಅಲ್ಲಿ ಏನಾದರೂ ಆ ಪ್ರೋಗ್ರಾಮ್ ಅಲ್ಲಿ IO ರಿಕ್ವೆಸ್ಟ್ ಇದೆ ಅಂದ್ರೆ ಐ ಮೂವ್ ಟು ದಿ ವೇಟಿಂಗ್ ಸ್ಟೇಟ್. ವೇಟಿಂಗ್ ಸ್ಟೇಟಿಗೆ ಹೋಗಿದ್ದೀನಿ ಅಂತ ಅಂದ್ರೆ ದಟ್ ಇಸ್ ಕಾಲ್ಡ್ ಆಸ್ ಯುವರ್ IO bus cycle. ಈ ರಿಕ್ವೆಸ್ಟ್ ಸರ್ವಿಸ್ ಸಿಕ್ತು ಅಂತ ಅಂದ್ರೆ ಅಗೇನ್ ಐ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ದಟ್ ಹ್ಯಾಸ್ ಟು ಬಿ ಎಕ್ಸಿಕ್ಯೂಟೆಡ್. ಎಲ್ಲಿಗೆ ಸ್ಟಾಪ್ ಆಗಿತ್ತು ಅಲ್ಲಿಂದ ನಾನು ಮತ್ತೆ ಎಕ್ಸಿಕ್ಯೂಷನ್ ನ ಸ್ಟಾರ್ಟ್ ಮಾಡ್ತೀನಿ. ದೆನ್ ಐ ವಿಲ್ ಮೂವ್ ಟು ಮೈ CPU bus cycle. ಇನ್ ದ ಸೇಮ್ ವೇ ಐ ಕ್ಯಾನ್ ಹ್ಯಾವ್ n ನಂಬರ್ ಆಫ್ ಸೈಕಲ್ಸ್. ಅಂದ್ರೆ CPU bus ಮತ್ತೆ IO burst ಸೀಕ್ವೆನ್ಸಸ್ ಇರುತ್ತೆ ವೇರ್ ಅಂಟಿಲ್ ದಿಸ್ CPU burst ಏನಾದ್ರೂ ಅಲ್ಲಿ ಟರ್ಮಿನೇಷನ್ ರಿಕ್ವೆಸ್ಟ್ ನ ಕಾಲ್ ಮಾಡಿದೆ ಅಂತ ಅಂದ್ರೆ ಅಲ್ಲಿಗೆ ವಿಲ್ ಟೆಲ್ ದಟ್ ದ ಪ್ರೋಗ್ರಾಮ್ ಹ್ಯಾಸ್ ಕಂಪ್ಲೀಟೆಡ್ ಇಟ್ಸ್ ಎಕ್ಸಿಕ್ಯೂಷನ್. ಸೊ ದಿಸ್ ಇಸ್ ಹೌ ಐ ಕ್ಯಾನ್ ರೆಪ್ರೆಸೆಂಟ್ ದಿಸ್ ಸೀಕ್ವೆನ್ಸ್ ಇನ್ ದಿ ಡಯಾಗ್ರಾಮ್. ಸೊ ದಿಸ್ ಇಸ್ ಆನ್ ಗ್ರಾಫ್ ವೇರ್ ವಿ ಕ್ಯಾನ್ ಹ್ಯಾವ್ ದಿ CPU burst ಫಾರ್ ಯೋರ್ ಹಿಸ್ಟೋಗ್ರಾಮ್ ಪ್ರೋಗ್ರಾಮ್. ನೆಕ್ಸ್ಟ್ ವಿ ಹ್ಯಾವ್ CPU ಶೆಡ್ಯೂಲರ್. ಅಂದ್ರೆ CPU ನ ಯಾವ ತರ ಶೆಡ್ಯೂಲ್ ಮಾಡ್ತೀವಿ, ಯಾವ ಬೇಸಿಸ್ ಮೇಲೆ CPU ನ ಶೆಡ್ಯೂಲ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವ್ ಇವಾಗ ಹೇಳಿದ್ವಿ, ಒಂದ್ಸತಿ ನಾವು ಒಂದ್ ಪ್ರೋಗ್ರಾಮ್ ಏನಾದ್ರೂ ಮೆಮೊರಿಗೆ ಲೋಡ್ ಮಾಡಿದೀನಿ ಅಂತ ಅಂದ್ರೆ ನಾನು CPU ನ ಏನ್ ಮಾಡ್ತೀನಿ, ಅಸೈನ್ ಮಾಡಿದೀನಿ ಆ ಪ್ರಾಸೆಸರ್ಗೆ ಅಂತ ಹೇಳ್ತಾ ಇದೀನಿ. CPU ಏನಾದ್ರೂ ಐಡಲ್ ಆಗ್ಬಿಟ್ರೆ ಏನಾಗತ್ತೆ, ಸಿಂಗಲ್ ಪ್ರೋಗ್ರಾಮ್ ಅಂತ ಅಂದ್ರೆ ಸಿಂಗಲ್ ಪ್ರೊಸೆಸರ್ ಇದೆ ಅಂತ ಅಂದ್ರೆ ಆ ಪ್ರೊಸೆಸರ್ ಏನ್ ಮಾಡ್ಬೇಕು, ಅಲ್ಲಿವರೆಗೂ ವೇಟ್ ಮಾಡ್ಬೇಕು. ವೇಟ್ ಮಾಡ್ತಿದೆ ಅಂತ ಅಂದ್ರೆ CPU ಐಡಲ್ ಸ್ಟೇಟ್ ಅಂದ್ರೆ ಇಟ್ ವಿಲ್ ಬಿಕಮ್ ಅ ರೆಸ್ಟ್ ಪೊಸಿಷನ್ ಅಲ್ಲಿ ಇರುತ್ತೆ ಅಂಟಿಲ್ ಇನ್ಪುಟ್ ಔಟ್ಪುಟ್ ರಿಕ್ವೆಸ್ಟ್ ಸರ್ವಿಸ್ ಸಿಗೋ ತನಕ. ಅದೇ ಮಲ್ಟಿ ಪ್ರೋಗ್ರಾಮಿಂಗ್ ಅಥವಾ ಮಲ್ಟಿ ಪ್ರೊಸೆಸರ್ ಸಿಸ್ಟಮ್ ನ ಯೂಸ್ ಮಾಡ್ತಿದೀನಿ ಅಂತ ಅಂದ್ರೆ ವೇರ್ CPU will not become in the idle state. Idle state ಅಲ್ಲಿ ಇಡಕ್ ಬಿಡಲ್ಲ. Either one of the processor will make use of the CPU. So whenever the CPU becomes idle, the operating system ಏನ್ ಮಾಡುತ್ತೆ, ಯಾವ್ದು ರೆಡಿ ಕ್ಯೂ, ನಾವು ಈ ರೆಡಿ ಕ್ಯೂ ಬಗ್ಗೆ ಎಲ್ಲ ಆಲ್ರೆಡಿ ಪ್ರೀವಿಯಸ್ ಪ್ರೆಸೆಂಟೇಷನ್ಸ್ ಅಲ್ಲಿ ನೋಡಿದೀವಿ. ರೆಡಿ ಕ್ಯೂ ಅಂತ ಅಂದ್ರೆ ಯಾವ ಪ್ರೋಸೆಸ್ ಎಕ್ಸಿಕ್ಯೂಷನ್ ಮಾಡಕ್ಕೆ ರೆಡಿ ಇರುತ್ತೋ ಅದೆಲ್ಲ ಒಂದು ಕ್ಯೂ ಅಲ್ಲಿ ಇಟ್ಟಿರ್ತೀವಿ. ದಟ್ ಇಸ್ ಕಾಲ್ಡ್ ಆಸ್ ಯುವರ್ ರೆಡಿ ಕ್ಯೂ. ಆಪರೇಟಿಂಗ್ ಅಂದ್ರೆ CPU ಯಾವಾಗ ಐಡಲ್ ಆಗ್ತಿದೆ ಅಂದ್ರೆ CPUಗೆ ಏನು ನಾವು ಪ್ರಾಸೆಸ್ ನ ಅಸೈನ್ ಮಾಡಿಲ್ಲ ಅಂತ ನಮಗೆ ಗೊತ್ತಾಗ್ತಿದ್ರೆ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ, ಈ ರೆಡಿ ಕ್ಯೂ ನಲ್ಲಿ ಇರೋ ಪ್ರಾಸೆಸ್ ಅಲ್ಲಿ ಯಾವ್ದಾದ್ರು ಒಂದು ಪ್ರಾಸೆಸ್ ನ CPUಗೆ ಅಲೋಕೇಟ್ ಮಾಡುತ್ತೆ. It will allocate the process to your CPU. This is your ready queue. ಸೊ ರೆಡಿ ಕ್ಯೂ ಇಂದ ಏನ್ ಮಾಡುತ್ತೆ, ಯಾವ್ದಾದ್ರು ಒಂದ್ ಪ್ರಾಸೆಸ್ ನ CPUಗೆ ಅಲೋಕೇಟ್ ಮಾಡುತ್ತೆ. ಈ ತರ ಅಲೋಕೇಟ್ ಮಾಡೋ ಮೆಥಡ್ ನ ನಾವೇನಂತ ಕರಿತೀವಿ ಅಂತ ಅಂದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಯುವರ್ ಶಾರ್ಟ್ ಟರ್ಮ್ ಶೆಡ್ಯೂಲರ್. ಶಾರ್ಟ್ ಆಗಿ ಅಂದ್ರೆ ಇರೋದ್ರಲ್ಲೇ ನಾವ್ ಯಾವ್ದನ್ನಾದ್ರೂ ಒಂದನ್ನ ಪಿಕ್ ಮಾಡಿ ದಟ್ ವಿಲ್ ಬಿ ಅಸೈನ್ ಟು ಯುವರ್ CPU. ಸೊ ದಟ್ ಟೆಕ್ನಿಕ್ ಇಸ್ ಕಾಲ್ಡ್ ಆಸ್ ಯುವರ್ ಶಾರ್ಟ್ ಟರ್ಮ್ ಶೆಡ್ಯೂಲರ್. The scheduler selects a process from the processes in the memory that are ready to execute and allocates the CPU to that particular process. ಇದನ್ನೇ ನಾವು ಶಾರ್ಟ್ ಟರ್ಮ್ ಶೆಡ್ಯೂಲರ್ ಅಂತ ಹೇಳೋದು. ಯಾವ್ದು ರೆಡಿ ಕ್ಯೂ ನಲ್ಲಿ ಅಥವಾ ಮೇನ್ ಮೆಮೊರಿನಲ್ಲಿ ಆಲ್ರೆಡಿ ಅವೈಲಬಲ್ ಇರುತ್ತೋ ಅದ್ರಲ್ಲಿ ಯಾವ್ದಾದ್ರು ಒಂದ್ ಪ್ರಾಸೆಸ್ ನ ನಾವು CPUಗೆ ಅಸೈನ್ ಮಾಡ್ತೀವಿ. ದಟ್ ಟೆಕ್ನಿಕ್ ಇಸ್ ಕಾಲ್ಡ್ ಆಸ್ ಯುವರ್ ಶಾರ್ಟ್ ಟರ್ಮ್ ಶೆಡ್ಯೂಲರ್. ಅಂಡ್ ರೆಡಿ ಕ್ಯೂ ನ ನಾವ್ ಏನಾದ್ರೂ ಯೂಸ್ ಮಾಡ್ತಿದೀವಿ ಅಥವಾ ಅಸೈನ್ ಮಾಡಕ್ಕೆ ಆ ರೆಡಿ ಕ್ಯೂ ಅಲ್ಲಿರೋ ಪ್ರಾಸೆಸ್ ನ ಯೂಸ್ ಮಾಡ್ತಿದೀವಿ ಅಂದ್ರೆ ವಿ ವಿಲ್ ಗೋ ಫಾರ್ ಅ ಕ್ಯೂ ಕಾಲ್ಡ್ ದಿಸ್ ರೆಡಿ ಕ್ಯೂ. ಈ ರೆಡಿ ಕ್ಯೂ ನ ಯಾವ ತರ ಇಂಪ್ಲಿಮೆಂಟ್ ಮಾಡಿರ್ತೀನಿ ಅಂತಂದ್ರೆ ಐ ಮೇಕ್ ಯೂಸ್ ಆಫ್ ಅ ಟೆಕ್ನಿಕ್ ಕಾಲ್ಡ್ ಆಸ್ ಯುವರ್ FIFO ಕ್ಯೂ. ಫಸ್ಟ್ ಇನ್ ಫಸ್ಟ್ ಔಟ್. ಯಾವ್ದು ಫಸ್ಟ್ ಬಂದಿರುತ್ತೋ ಅದಕ್ಕೆ ನಾನು ಫಸ್ಟ್ ಸರ್ವಿಸ್ ನ ಪ್ರೊವೈಡ್ ಮಾಡ್ತೀನಿ. ಆ ಮೆಥಡ್ ನಾದ್ರೂ ಯೂಸ್ ಮಾಡ್ಬೋದು. ಅಥವಾ ಪ್ರಿಯಾರಿಟಿ ಅಂದ್ರೆ ಯಾವ ಪ್ರಾಸೆಸ್ಗೆ ಹೈಯೆಸ್ಟ್ ಪ್ರಿಯಾರಿಟಿ ಇರುತ್ತೋ ಆ ಪ್ರಾಸೆಸ್ ನ ನಾನು ಅಸೈನ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ 3 ಪ್ರಾಸೆಸ್ ಇರತ್ತೆ ಅನ್ಕೊಳ್ಳೋಣ, P1, P2 and P3. ಇದು ರೆಡಿ ಕ್ಯೂ ಅಲ್ಲಿ ಇರತ್ತೆ. ಫಸ್ಟ್ ನನ್ಗೆ P1 ಅನ್ನೋ ಪ್ರಾಸೆಸ್ ಬಂದಿರತ್ತೆ, ಸೆಕೆಂಡ್ P2, ಥರ್ಡ್ P3. ಈ 3 ಪ್ರಾಸೆಸ್ ರೆಡಿ ಕ್ಯೂ ನಲ್ಲಿ ಅವೈಲಬಲ್ ಇರತ್ತೆ. ನನ್ಗೆ P1 ಅನ್ನೋ ಪ್ರಾಸೆಸ್ ಫಸ್ಟ್ ಬಂದಿದ್ರು ನಾನು P2ಗೆ ಫಸ್ಟ್ ಏನ್ ಮಾಡ್ತೀನಿ, ಐ ವಿಲ್ ಪ್ರೊವೈಡ್ ದ CPU ಯುಟಿಲೈಸೇಷನ್. CPU ನ ಯುಟಿಲೈಸೇಷನ್ ಮಾಡಕ್ಕೆ P2 ಪರ್ಮಿಷನ್ ಕೊಡ್ತೀನಿ. ಏನಕ್ಕೆ ಕೊಡ್ತಿದ್ದೀನಿ ಅಂತ ಅಂದ್ರೆ ವೆನ್ ಕಂಪೇರ್ ಟು P1 ಅಂಡ್ P3, P2ಗೆ ಪ್ರಿಯಾರಿಟಿ ಜಾಸ್ತಿ ಇರತ್ತೆ.
ಸೊ ಈ ತರ ಪ್ರಿಯಾರಿಟಿ ಲೆವೆಲ್ ಬೇಸಿಸ್ ಮೇಲೆ ನಾನು ಏನಾದ್ರೂ ಕ್ಯೂನ ಬಿಲ್ಡ್ ಮಾಡಿದೀನಿ ಅಂತ ಅಂದ್ರೆ ದಟ್ ಇಸ್ ಕಾಲ್ಡ್ ಆಸ್ ಯೋರ್ ಪ್ರಿಯಾರಿಟಿ ಕ್ಯೂ ಬೇಸ್ಡ್, ಅಥವಾ ಟ್ರೀ ಬೇಸ್ಡ್ ಆಗ್ಬೋದು, ಅಥವಾ ಸಿಂಪ್ಲಿ ಅಂಡ್ ಅನ್ಆರ್ಡರ್ಡ್ ಲಿಂಕ್ ಲಿಸ್ಟ್. ಅನ್ಆರ್ಡರ್ಡ್ ಲಿಂಕ್ ಲಿಸ್ಟ್ ಯೂಸ್ ಮಾಡ್ಕೊಂಡು ಯಾವ ಪ್ರಾಸೆಸ್ ನ ಬೇಕಂತ ಅಂದ್ರೆ ನಾನು ಸಿಪಿಯುಗೆ ಅಸೈನ್ ಮಾಡ್ಬೋದು. ಸೊ ದೇರ್ ಆರ್ ಎನ್ ನಂಬರ್ ಆಫ್ ಟೆಕ್ನಿಕ್ಸ್ ಇನ್ ಆರ್ಡರ್ ಟು ಅಸೈನ್ ಅ ಪ್ರಾಸೆಸ್ ಟು ಯೋರ್ ಸಿಪಿಯು. ಆಲ್ ದ ಪ್ರಾಸೆಸ್ ಇನ್ ದ ರೆಡಿ ಕ್ಯೂ ಆರ್ ಲೈನ್ಡ್ ಅಪ್, ಅಂದ್ರೆ ಅದೆಲ್ಲ ವೇಟ್ ಮಾಡ್ತಾ ಇರತ್ತೆ ಇನ್ ಆರ್ಡರ್ ಟು ಯುಟಿಲೈಸ್ ದ ಸಿಪಿಯು. ಅಂದ್ರೆ ಒಂದ್ ಚಾನ್ಸ್ ಸಿಕ್ಕಿದ್ರೆ ಅವರು ಸಿಪಿಯು ನ ಯುಟಿಲೈಸ್ ಮಾಡ್ಕೊಂಡು ದೇ ಸ್ಟಾರ್ಟ್ ದಿ ಎಕ್ಸಿಕ್ಯೂಷನ್. ಸೊ ದ ರೆಕಾರ್ಡ್ಸ್ ಇನ್ ದ ಕ್ಯೂಸ್, ಆ ರೆಕಾರ್ಡ್ಸ್ ಏನಿರುತ್ತೆ ಈ ರೆಡಿ ಕ್ಯೂ ನಲ್ಲಿ ಅದನ್ನೆಲ್ಲ ನಾವು ಪ್ರಾಸೆಸ್ ಕಂಟ್ರೋಲ್ ಬ್ಲಾಕ್ ಅಲ್ಲಿ ಮೇಂಟೈನ್ ಮಾಡ್ತಾ ಇರ್ತೀವಿ. ಸೊ ಎವ್ರಿಥಿಂಗ್ ವಿಲ್ ಬಿ ಮೇಂಟೈನ್ ಇನ್ your process control block. This is about your CPU scheduler. And we have two types of scheduling, where non-preemptive scheduling and the preemptive. Non-preemptive ಅಂತ ಅಂದ್ರೆ ಅಲ್ಲೇನಾಗುತ್ತೆ, CPU ನ ನಾವು ಒಂದು ಪ್ರಾಸೆಸ್ಗೆ ಶೆಡ್ಯೂಲ್ ಮಾಡಿದೀವಿ ಅಂತ ಅಂದ್ರೆ ಅದು ಟರ್ಮಿನೇಟ್ ಆಗ್ಬೇಕು ಅಥವಾ ಎಲ್ಲಿವರೆಗೂ ಯುಟಿಲೈಸ್ ಮಾಡ್ಕೊಳ್ತಾ ಇರುತ್ತೆ ಆ ಪ್ರಾಸೆಸ್ ಅಂತ ಅಂದ್ರೆ ಅಂಟಿಲ್ ದ CPU ವಿಲ್ ಬಿ ಟರ್ಮಿನೇಟೆಡ್, ಅಥವಾ ಇನ್ನೊಂದು ವೇಟಿಂಗ್ ಸ್ಟೇಟಿಗೆ ಹೋಗೋವರೆಗೂ ಅದು ರಿಲೀಸ್ ಮಾಡಲ್ಲ CPU ನ. ಅದೇ ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್ ಅಂತ ಅಂದ್ರೆ ಪ್ರಾಸೆಸ್ ವಿಲ್ ಬಿ ಎಕ್ಸಿಕ್ಯೂಟಿಂಗ್ ಅಂಟಿಲ್ ದ CPU ವಿಲ್ ಬಿ ರಿಲೀಸ್ಡ್. ಅದು ಯಾವಾಗ ಬೇಕಾದ್ರೂ ರಿಲೀಸ್ ಮಾಡ್ಬೋದು, ಮಿಡಲ್ ಅಲ್ಲಾದ್ರೂ ರಿಲೀಸ್ ಮಾಡ್ಬೋದು, ಅಥವಾ ಆ ಪ್ರಾಸೆಸ್ ಏನಾದ್ರೂ ಒಂದ್ ಬೇರೆ ಸ್ಟೇಟಿಗೆ ಮೂವ್ ಮಾಡ್ತಿದೆ ಅಂದ್ರೆ ಇನ್ಕನ್ಸಿಸ್ಟೆನ್ಸಿ ಬಂದ್ರೆ ಇಟ್ ಕ್ಯಾನ್ release the CPU. Non-preemptive ಅಂತ ಅಂದ್ರೆ once the CPU has been allocated, ಒಂದು ಪ್ರಾಸೆಸ್ಗೆ ಇವಾಗ ಫಾರ್ ಎಕ್ಸಾಂಪಲ್ P1 ಗೆ ನಾನು ಏನ್ ಮಾಡಿದೀನಿ, CPU ನ ಅಲೋಕೇಟ್ ಮಾಡಿದೀನಿ ಫಾರ್ ಯೋರ್ ನಾನ್ ಪ್ರಿಯಂಪ್ಟಿವ್. ಆ ಪ್ರಾಸೆಸ್ ಏನ್ ಮಾಡ್ತಾ ಇರತ್ತೆ, ಇಟ್ ವಿಲ್ ಬಿ ಯೂಟಿಲೈಸಿಂಗ್ ದ CPU ಎಲ್ಲಿವರೆಗೂ ಅಂತ ಅಂದ್ರೆ ಅಂಟಿಲ್ ಇಟ್ ರಿಲೀಸಸ್ ದ CPU, ಅಂದ್ರೆ ಅದೇ ರಿಲೀಸ್ ಮಾಡಬೇಕು ಬೈ ಟರ್ಮಿನೇಟಿಂಗ್. ಅಂದ್ರೆ ಪ್ರೋಗ್ರಾಮ್ ನ ಫುಲ್ ಎಕ್ಸಿಕ್ಯೂಟ್ ಮಾಡಿ ಈ P1 ಏನ್ ಮಾಡಬೇಕು, ಇಟ್ ಶುಡ್ ರಿಲೀಸ್ ದ CPU ನ ಅದೇ ರಿಲೀಸ್ ಮಾಡಬೇಕು. ಇಲ್ಲ ಅಂತ ಅಂದ್ರೆ P1 ಏನಾದ್ರೂ ವೇಟಿಂಗ್ ಸ್ಟೇಟಿಗೆ ಬಂದ್ರೆ, ವೇಟಿಂಗ್ ಸ್ಟೇಟಿಗೆ ಸ್ವಿಚ್ ಆಯ್ತು P1 ಅಂತ ಅಂದ್ರೆ ಅವಾಗ CPU ಫ್ರೀ ಆಗುತ್ತೆ. This technique is called as your non-preemptive scheduling. Coming to your preemptive scheduling, the process under execution, the same thing. Process will be under the execution, may be released from your release the CPU in the middle of the execution. ಅಂದ್ರೆ ಇವಾಗ P1 execute ಮಾಡ್ತಾ ಇರುತ್ತೆ, there are some number of instructions. ಅದು ಫಸ್ಟ್ 2 steps ನ ಎಕ್ಸಿಕ್ಯೂಟ್ ಮಾಡ್ಬಿಟ್ಟು ಇಲ್ಲಿ ಏನಾದ್ರೂ ಇನ್ಕನ್ಸಿಸ್ಟೆನ್ಸಿ ಲೈಕ್ P1 ಏನಾದ್ರೂ ಥರ್ಡ್ ಇನ್ಸ್ಟ್ರಕ್ಷನ್ ನ ಎಕ್ಸಿಕ್ಯೂಟ್ ಮಾಡೋ ಟೈಮಲ್ಲಿ ಏನಾದ್ರೂ ಅದು ಇನ್ಕನ್ಸಿಸ್ಟೆಂಟ್ ಸ್ಟೇಟ್ ನ ಮೂವ್ ಅಂದ್ರೆ ಇನ್ಕನ್ಸಿಸ್ಟೆಂಟ್ ಸ್ಟೇಟಿಗೆ ಮೂವ್ ಆಯ್ತು ಅಂತ ಅಂದ್ರೆ ಈ ಪ್ರಾಸೆಸ್ ಏನ್ ಮಾಡ್ಬೋದು, ಇಟ್ ಕ್ಯಾನ್ ರಿಲೀಸ್ ದ CPU. ಈ ತರ ಮಧ್ಯದಲ್ಲೇ ರಿಲೀಸ್ ಮಾಡೋ ಟೆಕ್ನಿಕ್ಗೆ ನಾವೇನ್ ಹೇಳ್ತೀವಿ, ಪ್ರಿಯಂಪ್ಟಿವ್. ಇಲ್ಲ ಟರ್ಮಿನೇಷನ್ ಆಗ್ಬೇಕು ಅಥವಾ ಕಾಂಟೆಕ್ಸ್ಟ್ ಸ್ವಿಚಿಂಗ್ ಅಥವಾ ಒಂದ್ ಸ್ಟೇಟ್ ಇಂದ ಇನ್ನೊಂದ್ ಸ್ಟೇಟಿಗೆ ಸ್ವಿಚಿಂಗ್ ಆಗ್ತಿದೆ ಅಂತ ಅಂದ್ರೆ ವಿ ವಿಲ್ ಕಾಲ್ ದಟ್ ಪರ್ಟಿಕ್ಯುಲರ್ ಥಿಂಗ್ ಆಸ್ ಯೋರ್ non-preemptive scheduling. Let us see what is this preemptive scheduling. Preemptive scheduling ಅಲ್ಲಿ ಯಾವ ತರ ಡಿಸಿಷನ್ ನ ತಗೊಳತ್ತೆ. So CPU scheduling decisions may take place under the following 4 circumstances. Where we have 4 things. ಯಾವಾಗ ಅಂದ್ರೆ when a process switches from running state to a waiting state. Running state ಇಂದ waiting state ಗೆ ಮೂವ್ಮೆಂಟ್ ತಗೊಂಡಾಗ ಅಲ್ಲೇನಾದ್ರೂ ಇನ್ಕನ್ಸಿಸ್ಟೆನ್ಸಿ ಬಂದ್ರೆ ಪ್ರಾಸೆಸ್ ಈಸಿಯಾಗಿ ಟರ್ಮಿನೇಟ್ ಆಗ್ಬೋದು. Next, when the process switches from running state to the ready state. Running state ಇಂದ ready state ಗೆ ಹೋದಾಗ ಅಥವಾ waiting state ಇಂದ ready state. So when the process terminates. So these are the 4 criteria where a process can release the CPU. When scheduling takes place only under the circumstance 1 and 4. ಈ 1 ಮತ್ತೆ 4 ಅಲ್ಲಿ ಆಗ್ತಿದೆ ಅಂತ ಅಂದ್ರೆ we will tell that the scheduling scheme is now a non-preemptive. ಯಾಕೆ ಅಂತ ಅಂದ್ರೆ ನಾವು waiting state ಅಥವಾ termination ಅಂತ ಅಂದ್ರೆ non-preemptive ಅಂತ ಹೇಳಿದೀವಿ. ಅದೇ ತರ preemptive ಅಂತ ಅಂದ್ರೆ ಅದೇನಾದ್ರೂ inconsistency ಅಥವಾ termination ಯಾವ್ದಾದ್ರೂ ಆಗ್ಬೋದು. So that time it becomes a preemptive one. Otherwise it is a preemptive. ರನ್ನಿಂಗ್ ಸ್ಟೇಟ್ ಇಂದ ವೇಟಿಂಗ್ ಸ್ಟೇಟ್ ಹೋಗಿದೆ ಅಂತ ಅಂದ್ರೆ ವಿ ವಿಲ್ ಟೆಲ್ ದಟ್ ಇಸ್ ಅ ನಾನ್ ಪ್ರಿಯಂಪ್ಟಿವ್. ಅಥವಾ ಪ್ರಾಸೆಸ್ ಟರ್ಮಿನೇಟ್ ಆಗ್ತಿದೆ ಅಂತಂದ್ರೆ ಐ ಕ್ಯಾನ್ ಟೆಲ್ ಇಟ್ ಆಸ್ ಅ ನಾನ್ ಪ್ರಿಯಂಪ್ಟಿವ್. ಬಟ್ ಪ್ರಿಯಂಪ್ಟಿವ್ ಅಂತ ಅಂದ್ರೆ ಏನು, ರನ್ನಿಂಗ್ ಸ್ಟೇಟ್ ಇಂದ ರೆಡಿ ಸ್ಟೇಟ್ ಅಥವಾ ವೇಟಿಂಗ್ ಸ್ಟೇಟ್ ಇಂದ ರೆಡಿ ಸ್ಟೇಟ್ ಒಂದ್ ಸ್ಟೇಟ್ ಇಂದ ಇನ್ನೊಂದ್ ಸ್ಟೇಟಿಗೆ ಹೋಗುವಾಗ ಏನಾದ್ರೂ ಅಲ್ಲಿ ಇನ್ಕನ್ಸಿಸ್ಟೆನ್ಸಿ ಬಂತು ಅಂದ್ರೆ ವಿ ಕ್ಯಾನ್ ಟೆಲ್ ದಟ್ ಇಟ್ ಈಸ್ ಅ ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್. ಲೆಟ್ ಅಸ್ ಸಿ
ವಾಟ್ ಇಸ್ ದ ಸ್ಕೆಡ್ಯೂಲರ್? ನಾವು ಅವಾಗ್ಲಿಂದ CPU ಶೆಡ್ಯೂಲಿಂಗ್ ಯಾವ ತರ ಆಗತ್ತೆ ಏನು ಅಂತ ನೋಡ್ತಾನೆ ಇದೀವಿ. ಸೊ ಲೆಟ್ ಅಸ್ ಸಿ ವಾಟ್ ಇಸ್ ದಿಸ್ ಶೆಡ್ಯೂಲರ್. ಕಮಿಂಗ್ ಟು ದ ಶೆಡ್ಯೂಲರ್, ವೇರ್ ಇಟ್ ಇಸ್ ಅ ಸಿಸ್ಟಮ್ ಸಾಫ್ಟ್ವೇರ್. ಇದು ಒಂದು ಸಾಫ್ಟ್ವೇರ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಇರುತ್ತೆ, ವಿಚ್ ಈಸ್ ಹ್ಯಾಂಡಲ್ಡ್ ಇನ್ ಆರ್ಡರ್ ಟು ಶೆಡ್ಯೂಲ್ ದ ಪ್ರಾಸೆಸ್. ಅಂದ್ರೆ ಯಾವ ತರ ಡಿಫ್ರೆಂಟ್ ವೇಸ್ ಅಲ್ಲಿ ನಾವು ಯಾವ ತರ ಪ್ರಾಸೆಸ್ ನ CPU ಗೆ ಅಸೈನ್ ಮಾಡ್ತೀವಿ ಅನ್ನೋ ಟೆಕ್ನಿಕ್ ಅನ್ನ ನಾವು ಶೆಡ್ಯೂಲರ್ಸ್ ಅಂತ ಹೇಳ್ತೀವಿ. ದೇರ್ ಮೇನ್ ಟಾಸ್ಕ್ ಏನಪ್ಪಾ ಅಂತ ಅಂದ್ರೆ ಪ್ರಾಸೆಸ್ ನ ಶೆಡ್ಯೂಲ್ ಮಾಡಿ ಅದನ್ನ ಅಸೈನ್ ಮಾಡ್ಬೇಕು ಇನ್ ಆರ್ಡರ್ ಟು ರನ್ ದ ಪ್ರಾಸೆಸ್. ಯಾವ ಪ್ರಾಸೆಸ್ ನ ನಾವು ರನ್ ಮಾಡ್ತಾ ಇದೀವಿ ಆ ಬೇಸಿಸ್ ನ ನಾವು ಡಿಸೈಡ್ ಮಾಡೋ ಟೆಕ್ನಿಕ್ ಗೆ ವಿಲ್ ಟೆಲ್ ಇಟ್ ಆಸ್ ಅ ಶೆಡ್ಯೂಲರ್. ದೇರ್ ಮೇನ್ ಟಾಸ್ಕ್ ಇಸ್ ಟು ಸೆಲೆಕ್ಟ್ ದ ಜಾಬ್ಸ್. ಅಂದ್ರೆ ಜಾಬ್ಸ್ ಆಗ್ಬೋದು ಅಥವಾ ಪ್ರಾಸೆಸ್ ಆಗ್ಬೋದು, ಇನ್ ಆರ್ಡರ್ ಟು ಸಬ್ಮಿಟ್ ಇನ್ ಟು ದ ಸಿಸ್ಟಮ್. ಅಂದ್ರೆ CPU ಗೆ ಯಾವ್ದನ್ನ ಸಬ್ಮಿಟ್ ಮಾಡ್ತೀವಿ ಅಂಡ್ ಡಿಸೈಡ್ ವಿಚ್ ಪ್ರಾಸೆಸ್ ಟು ರನ್. ಅಥವಾ ಮೆಮೊರಿ ಲೊಕೇಶನ್ ರೆಡಿ ಕ್ಯೂ ಇಂದ ಯಾವ ಪ್ರಾಸೆಸ್ ನ ತಗೊಂಡು ನಾನು ರನ್ ಮಾಡ್ತಿದ್ದೀನಿ ಅನ್ನೋ ಆ ಮೆಥಡ್ಗೆ ನಾವೇನ್ ಹೇಳ್ತೀವಿ, ಶೆಡ್ಯೂಲರ್ ಅಂತ ಹೇಳ್ತೀವಿ. Where we have three types of scheduler. The first one is here your long term scheduler. Long term, short term and the middle term. Coming to your long term, ಈ long term ನ ನಾವು long job ಅಂತ ಹೇಳ್ಬೋದು. ಸೊ ಡ್ಯೂ ಟು ದ ಸ್ಮಾಲರ್ ಸೈಜ್ ಆಫ್ ದ ಮೇನ್ ಮೆಮೊರಿ ಏನಾದ್ರೂ ಚಿಕ್ಕದಾಗಿದ್ರೆ ಎಲ್ಲಾ ಪ್ರೋಗ್ರಾಮ್ ನಾನು ಡೈರೆಕ್ಟ್ ಆಗಿ ಮೇನ್ ಮೆಮೊರಿಗೆ ಸ್ಟೋರ್ ಮಾಡಕ್ ಆಗಲ್ಲ. ಸಮ್ ಆಫ್ ದ ಥಿಂಗ್ಸ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಯೋರ್ ಸೆಕೆಂಡರಿ ಮೆಮೊರಿ. ನಮ್ಗೆ ಯಾವ ಪಾರ್ಟ್ ಬೇಕು, ಲೈಕ್ ಒಂದು ಪಾರ್ಟ್ ನಾನು ಎಕ್ಸಿಕ್ಯೂಟ್ ಮಾಡ್ತಿದ್ದೀನಿ ಅಂತ ಅಂದ್ರೆ ದಟ್ ಪರ್ಟಿಕ್ಯುಲರ್ ಪಾರ್ಟ್ ಶುಡ್ ಬಿ ಇನ್ ದ ಮೇನ್ ಮೆಮೊರಿ. ದ ಪಾರ್ಟ್ ವಿಚ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ದಟ್ ಪರ್ಟಿಕ್ಯುಲರ್ ಎಕ್ಸಿಕ್ಯೂಷನ್ ದಟ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಟು ಯುವರ್ ಸೆಕೆಂಡರಿ ಮೆಮೊರಿ. ಈ ತರದ ಟೈಮ್ ಅಲ್ಲಿ ನಾವು ಸ್ಟೋರಿಂಗ್ ಮತ್ತೆ ಲೋಡಿಂಗ್ ಮಾಡ್ತಾ ಇರ್ತೀವಿ. ಅಂದ್ರೆ ಯಾವ ಪಾರ್ಟ್ ಬೇಕು ಅಥವಾ ಯಾವ ಇನ್ಸ್ಟ್ರಕ್ಷನ್ಸ್ ಬೇಕು ಅದನ್ನ ಮೇನ್ ಮೆಮೊರಿಲಿ ಇಟ್ಕೊಂಡು ಬೇಡದೇ ಇರೋ ಇನ್ಸ್ಟ್ರಕ್ಷನ್ ನ ಸೆಕೆಂಡರಿ ಮೆಮೊರಿನಲ್ಲಿ ಇಟ್ಕೊಂಡು ನೆಕ್ಸ್ಟ್ ಯಾವ ಇನ್ಸ್ಟ್ರಕ್ಷನ್ಸ್ ನ ಎಕ್ಸಿಕ್ಯೂಟ್ ಮಾಡಬೇಕು ಅದನ್ನ ಸೆಕೆಂಡರಿ ಮೆಮೊರಿಯಿಂದ ಮೇನ್ ಮೆಮೊರಿಗೆ ಲೋಡ್ ಮಾಡ್ತೀನಿ ಅಥವಾ ಮೇನ್ ಮೆಮೊರಿಲಿರೋ ಇನ್ಸ್ಟ್ರಕ್ಷನ್ ನ ಸೆಕೆಂಡರಿ ಮೆಮೊರಿಗೆ ಸ್ಟೋರ್ ಮಾಡ್ತೀನಿ. ಈ ಪ್ರಾಸೆಸ್ ನ ನಾವೇನ್ ಹೇಳ್ತೀವಿ, ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ಯೋರ್ ಲಾಂಗ್ ಟರ್ಮ್. ಯಾಕೆ ಅಂತ ಅಂದ್ರೆ ಒಂದು ಸ್ಟೋರಿಂಗ್ ಮತ್ತೆ ಲೋಡಿಂಗ್ ಆಗ್ತಾನೆ ಇರತ್ತೆ. ಸೊ ಇಟ್ ಈಸ್ ಅ ಲಾಂಗ್ ಟರ್ಮ್ ಶೆಡ್ಯೂಲರ್. ಅಂದ್ರೆ ಎಷ್ಟು ಟೈಮ್ ಬೇಕು, ಎಷ್ಟು ಟೈಮ್ ನಾನು ಈ ಒಂದು ಕಂಪ್ಲೀಟ್ ಟಾಸ್ಕ್ ನ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ಟೈಮ್ ನ ಯುಟಿಲೈಸ್ ಮಾಡ್ತಾ ಇದ್ದೀನಿ ಅಥವಾ ನಾನು ಎಷ್ಟು ಟೈಮ್ ರೆಡಿ ಕ್ಯೂ ನಲ್ಲಿ ವೇಟ್ ಮಾಡ್ತಿರ್ತೀನಿ ಅನ್ನೋ ಒಂದು ಪ್ರಾಸೆಸ್ ನ ನಾವು ಲಾಂಗ್ ಟರ್ಮ್ ಶೆಡ್ಯೂಲರ್ ಅಂತ ಹೇಳ್ತೀವಿ. ಡ್ಯೂ ಟು ದ ಸ್ಮಾಲರ್ ಸೈಜ್ ಆಫ್ ದಿಸ್ ಮೇನ್ ಮೆಮೊರಿ ಇನಿಷಿಯಲಿ ಎಲ್ಲಾ ಪ್ರೋಗ್ರಾಮ್ಸ್ ಏನಾಗುತ್ತೆ ಸೆಕೆಂಡರಿ ಮೆಮೊರಿನಲ್ಲಿ ಇರತ್ತೆ. ನಾವ್ ಯಾವಾಗ ಎಕ್ಸಿಕ್ಯೂಟ್ ಮಾಡ್ಬೇಕು ಅನ್ಕೊಂಡಿರ್ತೀವಿ ಅವಾಗ ಮೇನ್ ಮೆಮೊರಿಗೆ ಪ್ರೋಗ್ರಾಮ್ ನ ತರ್ತೀವಿ. ಸೊ ಸ್ಟೋರಿಂಗ್ ಅಂಡ್ ಲೋಡೆಡ್ ಇನ್ ದ ಮೇನ್ ಮೆಮೊರಿ ದೇ ಆರ್ ಕಾಲ್ಡ್ ಆಸ್ ಯುವರ್ ಪ್ರಾಸೆಸ್. ಅಂದ್ರೆ ಮೇನ್ ಮೆಮೊರಿಗೆ ನಾನು ಸ್ಟೋರ್ ಮಾಡ್ತಿದ್ದೀನಿ ಅಥವಾ ಲೋಡ್ ಮಾಡ್ತಿದ್ದೀನಿ ಅಂತ ಅಂದ್ರೆ ದೆನ್ ದಟ್ ಆಕ್ಟ್ಸ್ ಆಸ್ ದ process. This is the decision of long-term scheduler that how many processors will stay in the ready queue. ಅಂದ್ರೆ ಎಷ್ಟು ಪ್ರಾಸೆಸ್ ನ ನಾನು ರೆಡಿ ಕ್ಯೂ ನಲ್ಲಿ ಇಡ್ತೀನಿ ಅನ್ನೋ ಒಂದು ಮೆಥಡ್ ಗೆ ನಾನು ಹೇಳ್ತೀನಿ ಅಂತ ಅಂದ್ರೆ we will call that as a long-term scheduler. Hence in simple terms it decides the degree of multi-programming of system. ಎಷ್ಟು ಪ್ರಾಸೆಸ್ ನ ನಾನು ಅಟ್ ಅ ಟೈಮ್ ರನ್ ಮಾಡ್ಬೋದು ಅನ್ನೋ ಮೆಥಡ್ ಗೆ ನಾನು ಏನ್ ಹೇಳ್ತೀನಿ, ಲಾಂಗ್ ಟರ್ಮ್ ಶೆಡ್ಯೂಲರ್. Next we have medium term ಅಥವಾ middle term. Most often a process which is running needs IO operation ಬೇಕಾಗಬಹುದು ಅಥವಾ CPU which doesn't require CPU. ಅದು ಅಂದ್ರೆ ಬರೀ IO ಆಪರೇಷನ್ ಅಲ್ಲೇ ಅದ್ರದ್ದು ಕಂಪ್ಲೀಟ್ ಎಕ್ಸಿಕ್ಯೂಷನ್ ನ ಮುಗಿಸಬಹುದು, where it doesn't require the CPU. Hence during the execution of a process when an IO operation ಏನಾದ್ರೂ ಬೇಕು ಅಂತಂದ್ರೆ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ, ಆ ಪ್ರಾಸೆಸ್ ನ ರನ್ನಿಂಗ್ ಸ್ಟೇಟ್ ಇಂದ ವೇಟಿಂಗ್ ಸ್ಟೇಟ್ ಅಥವಾ ಬ್ಲಾಕ್ ಸ್ಟೇಟ್ ಗೆ ಕಳಿಸಬಹುದು. when an operation IO ಆಪರೇಷನ್ ಕಂಪ್ಲೀಟ್ ಆಗಿ ಮತ್ತೆ ಅದು ರೆಡಿ ಕ್ಯೂಗ್ ಬರುತ್ತೆ. ಸೊ ಈ ತರ ಸ್ವಾಪಿಂಗ್ ಎಲ್ಲ ಆಗ್ತಿದೆ ಅಂತ ಅಂದ್ರೆ we will go for this medium term scheduler, where the swapping ಏನಾದ್ರೂ IO ರಿಕ್ವೆಸ್ಟ್ ಬಂತು ಅಂತ ಅಂದ್ರೆ we will go for this medium term scheduler. When IO operation required, then the operating system sends the processor from running queue in the block state ಅಥವಾ waiting state ಗೆ ಕಳಿಸಬಹುದು. ಅದೇ ಒಂದ್ಸತಿ IO ರಿಕ್ವೆಸ್ಟ್ ಏನಿದೆಯೋ ಅದು ಸರ್ವಿಸ್ ಸಿಕ್ಕಿದೆ ಅಂತ ಅಂದ್ರೆ ಅದ್ ಮತ್ತೆ ಏನ್ ಮಾಡ್ತೀನಿ, ವೇಟಿಂಗ್ ಸ್ಟೇಟ್ ಇಂದ ರೆಡಿ ಸ್ಟೇಟ್ ಗೆ ಮೂವ್ ಮಾಡ್ತೀನಿ. ಸೊ ಈ ತರ ಡಿಸಿಷನ್ಸ್ ಎಲ್ಲ ಯಾವ್ದು ತಗೊಳತ್ತೆ ಅಂದ್ರೆ your medium term scheduler will take care of these things. And medium term scheduler is also called as your part of a swapping method. Swapping method ಒಂದು ಪಾರ್ಟ್ ಅಂತ ಹೇಳ್ತೀವಿ. ಯಾಕೆ ಅಂತ ಅಂದ್ರೆ it is swapping the processor which are in the ready queue to waiting state and waiting state ಇಂದ ಮತ್ತೆ ready queue ಗೆ swap ಮಾಡ್ತಿರೋದ್ರಿಂದ we will call this method as your medium term scheduler.
In the same way, we have here short-term scheduler. Short-term scheduler anta andre where there are lots of processors in the main memory initially. Initially main memory nillirutte which is present in your ready queue. Ready queue nalli already ಒಂದಷ್ಟು process ನ ನಾನು ಇಟ್ಬಿಟ್ಟಿರ್ತೀನಿ. ಅದರಲ್ಲಿ ಯಾವ process ನ ನಾನು first ಸೆಲೆಕ್ಟ್ ಮಾಡಿ ಯಾವ್ದನ್ನ ಎಕ್ಸಿಕ್ಯೂಟ್ ಮಾಡ್ತಿದ್ದೀನಿ ಅನ್ನೋ ಡಿಸಿಷನ್ ನಾವು ಶಾರ್ಟ್ ಟರ್ಮ್ ಶೆಡ್ಯೂಲರ್ ಅಂತ ಹೇಳ್ತೀವಿ. ಲೈಕ್ ರೆಡಿ ಕ್ಯೂ ಇಂದ ಯಾವ್ದನ್ನ ನಾನು ಫಸ್ಟ್ ತಗೊಂಡು ಎಕ್ಸಿಕ್ಯೂಟ್ ಕೊಡ್ತೀನಿ ಅಥವಾ ಯಾವ್ದಕ್ಕೆ ನಾನು CPU ನ ಅಸೈನ್ ಮಾಡ್ತೀನಿ ಅನ್ನೋ ಪ್ರಾಸೆಸ್ಗೆ ನಾನು ಶಾರ್ಟ್ ಟರ್ಮ್ ಶೆಡ್ಯೂಲರ್ ಅಂತ ಹೇಳ್ತೀನಿ. ಸೊ ವಿ ಹ್ಯಾವ್ 3 types of schedulers. First one is your long term, second one is your medium term, and the third one is your short term scheduler. Let us see what is a dispatcher. Coming to this dispatcher, it is also a program. ಇದು ಒಂದು ಸ್ಪೆಷಲ್ ಪ್ರೋಗ್ರಾಮ್ ತರ ಆಕ್ಟ್ ಮಾಡುತ್ತೆ. ಇಟ್ ಆಲ್ಸೋ ಕಮ್ಸ್ ಇನ್ ಯೋರ್ ಸ್ಕೆಡ್ಯೂಲರ್ ತರನೇ ಆಕ್ಟ್ ಅಂದ್ರೆ ಸ್ಕೆಡ್ಯೂಲರ್ ಆದ್ಮೇಲೆ ನಮ್ಗೆ ಡಿಸ್ಪ್ಯಾಚರ್ ಹೆಲ್ಪ್ ಮಾಡುತ್ತೆ. ಯಾವ ತರ ಅಂದ್ರೆ ಸ್ಕೆಡ್ಯೂಲರ್ ಕಂಪ್ಲೀಟ್ಸ್ ಇಟ್ಸ್ ಜಾಬ್ ಆಫ್ ಸೆಲೆಕ್ಟಿಂಗ್. ಅಂದ್ರೆ ಸ್ಕೆಡ್ಯೂಲರ್ ಏನ್ ಮಾಡುತ್ತೆ, ಯಾವ ಪ್ರಾಸೆಸ್ ನ CPU ಗೆ ಅಸೈನ್ ಮಾಡ್ಬೇಕು ಅಥವಾ CPU ಯಾವ ಪ್ರಾಸೆಸ್ ನ ಸೆಲೆಕ್ಟ್ ಮಾಡುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ಸ್ಕೆಡ್ಯೂಲರ್ ಇರುತ್ತೆ. ಡಿಸ್ಪ್ಯಾಚರ್ ಅಂತ ಅಂದ್ರೆ it is the dispatcher which takes the process to the desired state or the queue. ಡಿಸ್ಪ್ಯಾಚರು ಆ ಪ್ರಾಸೆಸ್ ಯಾವ ಸ್ಟೇಟ್ ಇಂದ ಯಾವ ಸ್ಟೇಟಿಗೆ ಮೂವ್ ಮಾಡ್ತಿದೆ ಅಂತ ಅನ್ನುವಾಗ ಡಿಸ್ಪ್ಯಾಚರ್ ಹೆಲ್ಪ್ ಮಾಡುತ್ತೆ. ದ ಡಿಸ್ಪ್ಯಾಚರ್ ಇಸ್ ಅ ಮಾಡ್ಯೂಲ್ ವಿಚ್ ಗಿವ್ಸ್ ದ ಪ್ರಾಸೆಸ್ ಕಂಟ್ರೋಲ್ ಓವರ್ ದ CPU ಆಫ್ಟರ್ ಇಟ್ ಹ್ಯಾಸ್ ಬೀನ್ ಸೆಲೆಕ್ಟೆಡ್ ಬೈ ದ ಶಾರ್ಟ್ ಟರ್ಮ್ ಶೆಡ್ಯೂಲರ್. ಡಿಸ್ಪ್ಯಾಚರ್ ಏನ್ ಮಾಡುತ್ತೆ ಅಂದ್ರೆ ಪ್ರಾಸೆಸ್ಗೆ CPU ನದು ಕಂಟ್ರೋಲ್ ಏನಿರುತ್ತೋ ಅದನ್ನ ಪ್ರೊವೈಡ್ ಮಾಡುತ್ತೆ. ಯಾವಾಗ ಪ್ರೊವೈಡ್ ಮಾಡುತ್ತೆ, ನಾವು ಆ ಪ್ರಾಸೆಸ್ ನ ರೆಡಿ ಕ್ಯೂ ಇನ್ ಅಂದ್ರೆ ಸೆಲೆಕ್ಟ್ ಮಾಡಿದ್ರೆ ರೆಡಿ ಕ್ಯೂ ಇಂದ CPU ಅಸೈನ್ ಮಾಡಿದೀವಿ ಅಂತ ಅಂದ್ರೆ ದೆನ್ the particular thing ಅಂದ್ರೆ the control of that particular process will be given to your CPU. ಡಿಸ್ಪ್ಯಾಚರ್ ಏನೇನ್ ಫಂಕ್ಷನ್ಸ್ ನ ಫಾಲೋ ಮಾಡುತ್ತೆ ಅಂದ್ರೆ ಸ್ವಿಚಿಂಗ್ ಒಂದ್ ಸ್ಟೇಟ್ ಇಂದ ಇನ್ನೊಂದ್ ಸ್ಟೇಟ್ ಸ್ವಿಚಿಂಗ್ ಆಗುವಾಗ ಅಥವಾ ಸ್ವಿಚಿಂಗ್ ಟು ಯೂಸರ್ ಮೋಡ್, ಕರ್ನಲ್ ಮೋಡ್ ಇಂದ ಯೂಸರ್ ಮೋಡ್ ಅಥವಾ ಜಂಪಿಂಗ್ ಟು ದ ಪ್ರಾಪರ್ ಲೊಕೇಶನ್. ಯೂಸರ್ ಪ್ರೋಗ್ರಾಮ್ ಅಲ್ಲಿ ಏನಾದ್ರು ಮೇನ್ ಅಂದ್ರೆ ಅಡ್ರೆಸ್ ಬೇರೆ ಅಡ್ರೆಸ್ಸಿಗೆ ಏನಾದ್ರು ಅಲ್ಲಿ ಲಿಂಕ್ ಇದ್ರೆ ಅಲ್ಲಿಗೆ ಜಂಪ್ ಆಗಿ ಮತ್ತೆ ವಾಪಸ್ ಎಕ್ಸಿಕ್ಯೂಷನ್ ಎಲ್ಲಿ ನಾವು ಸ್ಟಾಪ್ ಮಾಡಿರ್ತೀವಿ ಅಲ್ಲಿಗೆ ಮತ್ತೆ ಜಂಪ್ ಆಗೋ ಅಂತ ಪ್ರಾಸೆಸ್. ಇಷ್ಟು ಥಿಂಗ್ಸ್ ನ ನಾವು ಡಿಸ್ಪ್ಯಾಚರ್ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಫಸ್ಟ್ ಒನ್ ಇಸ್ ಸ್ವಿಚಿಂಗ್ ಕಾಂಟೆಕ್ಸ್ಟ್. ಒನ್ ಪ್ರಾಸೆಸ್ ಒಂದ್ ಸ್ಟೇಟ್ ಇಂದ ಇನ್ನೊಂದ್ ಸ್ಟೇಟಿಗೆ ಸ್ವಿಚಿಂಗ್ ಆಗೋದು ಅಥವಾ ಕರ್ನಲ್ ಮೋಡ್ ಇಂದ ಯೂಸರ್ ಮೋಡ್ ಸ್ವಿಚ್ ಆಗೋದು ಅಥವಾ ಜಂಪಿಂಗ್ ಟು ದ ಪ್ರಾಪರ್ ಲೊಕೇಶನ್. ಅಂದ್ರೆ ಇಲ್ಲೆಲ್ಲೋ ಒಂದು ಫಂಕ್ಷನ್ ಬಂದ್ಬಿಟ್ಟಿರುತ್ತೆ, ಆ ಫಂಕ್ಷನ್ ನೆಕ್ಸ್ಟ್ ಇಲ್ಲಿ ಜಂಪ್ ಮಾಡಿರ್ತೀನಿ. ಈ ಫಂಕ್ಷನ್ ನ ಎಕ್ಸಿಕ್ಯೂಟ್ ಮಾಡಾದ್ಮೇಲೆ ಮತ್ತೆ ವಾಪಸ್ ಎಲ್ಲಿ ಸ್ಟಾಪ್ ಆಗಿತ್ತೋ ಅಲ್ಲಿಗೆ ಮತ್ತೆ ಜಂಪ್ ಆಗಿ ರೀಸ್ಟಾರ್ಟ್ ಮೈ program or execution. So this is the work that is done by your dispatcher. Next we have scheduling criteria. What is the scheduling criteria? ಯಾವ ತರ scheduling ಮಾಡ್ತೀವಿ? We have different types of algorithms. ಅಂದ್ರೆ ಇವಾಗ ನಾವು ಜಸ್ಟ್ ಯಾವ ತರ ಪ್ರಾಸೆಸ್ ನ ಶೆಡ್ಯೂಲ್ ಮಾಡ್ತಿದ್ದೀನಿ. ಇವಾಗ ನಾವು ಎಷ್ಟೊಂದು ಅಲ್ಗಾರಿದಮ್ಸ್ ನ ನೋಡಿದ್ವಿ. ಲೈಕ್ FIFO ಅಂದ್ರೆ ಫಸ್ಟ್ ರೆಡಿ ಕ್ಯೂ ನಲ್ಲೇ ನಾವು ಆ ರೆಡಿ ಕ್ಯೂ ನ ಇಂಪ್ಲಿಮೆಂಟ್ ಮಾಡುವಾಗ n ನಂಬರ್ ಆಫ್ ಮೆಥಡ್ಸ್ ನ ಯೂಸ್ ಮಾಡಬಹುದು ಅಂತ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನೋಡಿದ್ವಿ. ಇಂಪ್ಲಿಮೆಂಟ್ ಮಾಡುವಾಗ FIFO ಟೆಕ್ನಿಕ್ ಅಂತ ಹೇಳಿದೆ. ಫಸ್ಟ್ ಇನ್ ಫಸ್ಟ್ ಕಮ್ ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್. ದಟ್ ಈಸ್ ಯರ್ ಕ್ಯೂ ಮೆಥಡ್ ನ ಯೂಸ್ ಮಾಡ್ತೀವಿ ಅಥವಾ ಟ್ರೀ ಮೆಥಡ್ ಅಂತ ಹೇಳಿದೆ. ಅದ್ ಬಿಟ್ರೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಲಾಸ್ಟ್ ಇನ್ ಫಸ್ಟ್ ಔಟ್ ಆ ತರ ಆಗ್ಬೋದು ಅಥವಾ ಪ್ರಿಯಾರಿಟಿ ಬೇಸ್ಡ್ ಅಂತಾನು ಹೇಳಿದೆ. ಈ ತರ ಡಿಫ್ರೆಂಟ್ ಮೆಥಡ್ಸ್ ಇರುವಾಗ ಯಾವ ತರ ನಾವು ಯಾವ ಕ್ರೈಟೀರಿಯಾ ಅಥವಾ ಯಾವ ಬೇಸಿಸ್ ಮೇಲೆ ನಾವು ಶೆಡ್ಯೂಲಿಂಗ್ ಮಾಡ್ತೀವಿ ಅಂದ್ರೆ CPU ನ ಅಲೋಕೇಟ್ ಮಾಡ್ತೀವಿ ಅಂದ್ರೆ ವಿ ಮೇಕ್ ಯೂಸ್ ಆಫ್ ಡಿಫ್ರೆಂಟ್ ಅಲ್ಗಾರಿದಮ್ಸ್ ನ ಯೂಸ್ ಮಾಡ್ತೀವಿ. ಸೊ we have different properties and the choice of a particular algorithm depends on the various factors. ಆ algorithm ನ ನಾನು ಚೂಸ್ ಮಾಡ್ತಿದ್ದೀನಿ ಅಂತ ಅಂದ್ರೆ we should go for different factors ಅದಕ್ಕೆ ಹೆಂಗೆ ಡಿಪೆಂಡ್ ಆಗಿದೆ ಅಥವಾ ಆ ಫ್ಯಾಕ್ಟರ್ಸ್ ಅದ್ರ ಮೇಲೆ ಹೆಂಗ್ ರಿಫ್ಲೆಕ್ಟ್ ಮಾಡ್ತಿದೆ ಅನ್ನೋ ಬೇಸಿಸ್ ಮೇಲೆ we will select the algorithm in order to provide the CPU access. So we have a number of criteria that are in order to have the comparing CPU scheduling algorithm. So the criteria includes the following. Criteria ಯಾವ criteria ಅಥವಾ ಯಾವ ಕಂಡೀಷನ್ಸ್ ಇದೆ ಅಂತ ಅಂದ್ರೆ the first one is CPU utilization. ಎಷ್ಟು ಟೈಮ್ ನಾನು CPU ನ ಯುಟಿಲೈಸ್ ಮಾಡ್ತಿದ್ದೀನಿ and the throughput ಅಂದ್ರೆ ಎಷ್ಟು ಎಫಿಷಿಯಂಟ್ ಆಗಿದೆ. Next turn around time, waiting time and the response time. So these are the 5 things that has to be taken care while choosing an algorithm. ಒಂದು algorithm ನ ನಾನು ಚೂಸ್ ಮಾಡ್ತಿದ್ದೀನಿ ಅಂತ ಅಂದ್ರೆ these are the criteria that has to be taken care. So let us see what are these things.
ಕಮಿಂಗ್ ಟು ಯುವರ್ CPU ಯುಟಿಲೈಸೇಷನ್. CPU ಯುಟಿಲೈಸೇಷನ್ ಅಂದರೆ ನಾನು ಎಷ್ಟು ಟೈಮ್ ನಾನು CPU ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡ್ತಿದ್ದೀನಿ, ಅಂದರೆ CPU ಎಷ್ಟು ಬ್ಯುಸಿಯಾಗಿ ಇಟ್ಟಿದ್ದೀನಿ, ಅಂದರೆ ಅದನ್ನ ರೆಸ್ಟ್ ಸ್ಟೇಟ್ ಅಥವಾ ಐಡಲ್ ಸ್ಟೇಟಲ್ಲಿ ಇಡದೆ ಹೆಂಗೆ ನಾನು ಅದನ್ನ ಎಫಿಷಿಯೆಂಟ್ ಆಗಿ ಯೂಸ್ ಮಾಡ್ತಿದ್ದೀನಿ ಅನ್ನೋ ಮೆಥಡ್ನ ನಾವು CPU ಯುಟಿಲೈಸೇಷನ್ ಅಂತ ಹೇಳ್ತೀವಿ. The main objective of your CPU scheduling algorithm ಏನಪ್ಪಾ ಅಂತ ಅಂದ್ರೆ CPU busy state ಅಲ್ಲಿ ಇಡಬೇಕು. Theoretically it can range from 0 to 100 ವರೆಗೂ ಇರ್ಬೋದು, ಬಟ್ in a real time it varies from 40 to 90%. 40 to 90% ಮಾತ್ರ ನಾನು ಅದನ್ನ ಬ್ಯುಸಿಯಾಗಿ ಇಡಕ್ ಸಾಧ್ಯ ಅಂತ ಹೇಳ್ತೇನೆ. ಅಂದ್ರೆ ಆ ಸಿಸ್ಟಮ್ಗೆ ಯಾವ ತರ ಲೋಡ್, ಅಂದ್ರೆ ನಾನು ಆ ಪ್ರೋಗ್ರಾಮ್ದ ಕೆಪಾಸಿಟಿ ಹೆಂಗಿರುತ್ತೋ ಆ ಬೇಸಿಸ್ ಮೇಲೆ ನಾನು CPU ಯುಟಿಲೈಸ್ ಮಾಡ್ಕೊಳ್ತೀನಿ. ಸೊ ದಿಸ್ ಇಸ್ ದಿ CPU utilization. Next we have the throughput. ಎಷ್ಟು ಎಫಿಷಿಯೆಂಟ್ ಆಗಿ, ಅಂದ್ರೆ ಇವಾಗ ಥ್ರೂಪುಟ್ ನಾನು ಸೆಕೆಂಡ್ಸ್ ಅಲ್ಲಿ ತಗೊಬಹುದು. 1 ಸೆಕೆಂಡ್ಗೆ ಎಷ್ಟು ನಂಬರ್ ಆಫ್ ಇನ್ಸ್ಟ್ರಕ್ಷನ್ಸ್ ಎಕ್ಸಿಕ್ಯೂಟ್ ಮಾಡ್ತಿದೆ ಅಥವಾ ಗಿವನ್ ಪೀರಿಯಡ್ ಅಂದ್ರೆ ಟೈಮ್ ಇಂಟರ್ವಲ್ ಅಲ್ಲಿ ಎಷ್ಟು ಎಫಿಷಿಯೆಂಟ್ ಆಗಿ ವರ್ಕ್ ಮಾಡ್ತಿದೆ ಅನ್ನೋ ಕಾನ್ಸೆಪ್ಟ್ ನಾವು ಥ್ರೂಪುಟ್ ಅಂತ ಹೇಳ್ತೀವಿ. ದ ವರ್ಕ್ ಡನ್ ಬೈ ಯೋರ್ CPU ಅಂದ್ರೆ ಎಷ್ಟು ಈ ಟೈಮ್ ಇಂಟರ್ವಲ್ ಅಲ್ಲಿ ಎಷ್ಟು ವರ್ಕ್ ಡನ್, ಎಷ್ಟು ವರ್ಕ್ ಮಾಡಿದೆ ಅನ್ನೋ ಮೆಷರ್ ನಾವು ಥ್ರೂಪುಟ್ ಅಂತ ಹೇಳ್ತೀವಿ. ಸೊ ದ ಮೆಷರ್ ಆಫ್ ದ ವರ್ಕ್ ಡನ್ ಬೈ ದ CPU ಇಸ್ ದ ನಂಬರ್ ಆಫ್ ಪ್ರಾಸೆಸ್ ವಿಚ್ ಇಸ್ ಬೀಯಿಂಗ್ ಎಕ್ಸಿಕ್ಯೂಟೆಡ್ ಅಂಡ್ ಕಂಪ್ಲೀಟೆಡ್ ಪರ್ ದ ಯೂನಿಟ್ ಟೈಮ್. ಅಂದ್ರೆ ಒಂದು ಯೂನಿಟ್ ಟೈಮ್ ಅಲ್ಲಿ ಎಷ್ಟು ಕಂಪ್ಲೀಟೆಡ್ ಟಾಸ್ಕ್ ಮತ್ತೆ ಎಷ್ಟು ಪ್ರಾಸೆಸ್ ಎಕ್ಸಿಕ್ಯೂಟ್ ಆಗ್ತಿದೆ ಅನ್ನೋದನ್ನ ನಾವು ಥ್ರೂಪುಟ್ ಅಂತ ಹೇಳ್ತೀವಿ. ಥ್ರೂಪುಟ್ ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ಗೆ ವೇರಿ ಆಗ್ಬೋದು, ವೇರ್ ಇಟ್ ಡಿಪೆಂಡ್ಸ್ ಆನ್ ದಿ ಲೆಂತ್ ಅಂಡ್ ದ ಡ್ಯೂರೇಷನ್ ಆಫ್ ದ ಪ್ರಾಸೆಸ್. ಅಂದ್ರೆ ನಾವು ಪ್ರೋಗ್ರಾಮ್ನೇ ತಗೊಂಡ್ರೆ ಎಷ್ಟು ಲೆಂತ್ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ಹೋಗುತ್ತೆ, ಅಥವಾ ಅದು ಎಷ್ಟು ಟೈಮ್ CPU ಯುಟಿಲೈಸ್, ಲೆಂತ್ ಜಾಸ್ತಿ ಆಗ್ತಿದೆ ಅಂದ್ರೆ ಕೋಡಿಂಗ್ ಪ್ರೋಗ್ರಾಮ್ ಲೆಂತ್ ಜಾಸ್ತಿ ಇದೆ ಅಂತಂದ್ರೆ ದ ಟೈಮ್ ರಿಕ್ವೈರ್ಡ್ ಇನ್ ಆರ್ಡರ್ ಟು ಎಕ್ಸಿಕ್ಯೂಟ್ ದಟ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಇಸ್ ಮೋರ್ ವೆನ್ ಕಂಪೇರ್ ಟು ದ ಶಾರ್ಟ್ ಪ್ರೋಗ್ರಾಮ್. ಅಂದ್ರೆ ಚಿಕ್ಕ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಕ್ಕೆ ಮತ್ತೆ ದೊಡ್ಡ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಕ್ಕೆ ದ ಟೈಮ್ ರಿಕ್ವೈರ್ಡ್ ಮೇ ವೇರಿ. ನೆಕ್ಸ್ಟ್ ವಿ ಹ್ಯಾವ್ ದಿ ಟರ್ನ್ ಅರೌಂಡ್ ಟೈಮ್. ಟರ್ನ್ ಅರೌಂಡ್ ಟೈಮ್ ಅಂತ ಅಂದ್ರೆ ಒಂದ್ ಪ್ರಾಸೆಸ್ ಏನಾದ್ರೂ ನಾನು ಕನ್ಸಿಡರ್ ಮಾಡಿದ್ರೆ ಅದೇನ್ ಕ್ರೈಟೀರಿಯಾ ಅಂದ್ರೆ ಎಷ್ಟು ಟೈಮ್ ನಾನು CPU ಎಕ್ಸಿಕ್ಯೂಟ್ ಮಾಡ್ತಾ ಇರತ್ತೆ ಒಂದ್ ಪರ್ಟಿಕ್ಯುಲರ್ ಪ್ರಾಸೆಸ್ ನ. ದ ಟೈಮ್ elapsed ಫ್ರಮ್ ದ ಟೈಮ್ ಆಫ್ ಸಬ್ಮಿಷನ್ ಆಫ್ ಅ ಪ್ರಾಸೆಸ್ ಟು ದ ಟೈಮ್ ಆಫ್ ಕಂಪ್ಲೀಷನ್ ಇಸ್ ನೋನ್ ಆಸ್ ಯೋರ್ ಟರ್ನ್ ಅರೌಂಡ್ ಟೈಮ್. ಅಂದ್ರೆ ಇವಾಗ ನಾನು ಈ ಟೈಮ್ ಅಂದ್ರೆ ಅರೌಂಡ್ 10 o'clock ಅಸೈನ್ ಮಾಡಿರ್ತೀನಿ ಅಂತ ಹೇಳ್ತೀನಿ. 10 o'clock ಅಸೈನ್ ಮಾಡಿ ದಟ್ ಮೇ ಕಂಪ್ಲೀಟ್ ದ ಪ್ರೋಗ್ರಾಮ್ ಬೈ ಯರ್ 10:30. ಸೊ the time between the completion under 10:30 minus 10, this becomes the turnaround time. The time elapsed, the time between from the submission ಅಂತಂದ್ರೆ ನಾನು 10:30 ಸಬ್ಮಿಷನ್ ಬಂದು 10 o'clock ಸಬ್ಮಿಟ್ ಮಾಡಿರ್ತೀನಿ and the completion time ಕಂಪ್ಲೀಟ್ ಆಗಿರೋದು ನನಗೆ 10:30. so the difference between these two things becomes your turnaround time. so the turnaround time is the sum of the time spent waiting to get into the memory, waiting in ready queue, executing in CPU and waiting for the IO. So in order to calculate your turnaround time it becomes a summation of, ಅಂದ್ರೆ ನಾವು ಒಂದು ಕಂಪ್ಲೀಟ್ ಟಾಸ್ಕ್ ನ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಮಾಡಕ್ಕೆ ಎಷ್ಟು ಟೈಮ್ ನ ಸ್ಪೆಂಡ್ ಮಾಡಿರ್ತೀವೋ ದ ಕಂಪ್ಲೀಟ್ ಟೈಮ್ ಇಸ್ ಕಾಲ್ಡ್ ಆಸ್ ಯೋರ್ ಟರ್ನ್ ಅರೌಂಡ್ ಟೈಮ್. ಆಲ್ರೆಡಿ ನಾನು ಏನಾದ್ರೂ ಮೇನ್ ಮೆಮೊರಿನಲ್ಲಿ ಇದ್ದು ಡೈರೆಕ್ಟ್ ಆಗಿ ಯಾವುದೇ ವೇಟಿಂಗ್ ಸ್ಟೇಟಿಗೆ ಮೂವ್ ಮಾಡದೆ ಡೈರೆಕ್ಟ್ ಆಗಿ ನಾನು ಕಂಪ್ಲೀಟ್ ಮಾಡಿದೀನಿ ಅಂತ ಅಂದ್ರೆ ಇಟ್ ಬಿಕಮ್ಸ್ ದ ಟೈಮ್ ದಟ್ ಇಸ್ ದ ಸಬ್ಮಿಷನ್ ಟೈಮ್ ಮತ್ತೆ ಕಂಪ್ಲೀಷನ್ ಟೈಮ್ ಮೈನಸ್ ದ ಸಬ್ಮಿಷನ್ ಟೈಮ್. ಇಫ್ ಐ ಮೂವ್ ಟು ದ ವೇಟಿಂಗ್ ಸ್ಟೇಟ್, ಈ ಎಕ್ಸಿಕ್ಯೂಷನ್ ಟೈಮ್ ಅಲ್ಲಿ ಏನಾದ್ರೂ ನಾನು ವೇಟಿಂಗ್ ಸ್ಟೇಟ್ ಹೋಗಿ ಅಲ್ಲೇನಾದ್ರೂ ಸ್ವಲ್ಪ ಹೊತ್ತು ವೇಟ್ ಮಾಡಿ ಅಗೇನ್ ಐ ಮೂವ್ ಟು ರೆಡಿ ಕ್ಯೂ ಅಂಡ್ ದೆನ್ ಐ ಅಸೈನ್ ಟು ದ CPU. ಸೊ ಈ ತರ ಪ್ರಾಸೆಸ್ ಏನಾದ್ರೂ ಆದ್ರೆ ದೆನ್ ಇಟ್ ಬಿಕಮ್ಸ್ ದಿ ಸಮ್ ಆಫ್ ಆಲ್ ದ ಟೈಮ್ಸ್. ಅಂದ್ರೆ ರೆಡಿ ಕ್ಯೂ ನಲ್ಲಿ ಎಷ್ಟೊತ್ತು ವೇಟ್ ಮಾಡಿದೀನಿ ಅಥವಾ ವೇಟಿಂಗ್ ಸ್ಟೇಟ್ ಅಲ್ಲಿ ಎಷ್ಟೊತ್ತು ವೇಟ್ ಮಾಡಿದೀನಿ. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಕಮ್ಸ್ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ಯೋರ್ ಟರ್ನ್ ಅರೌಂಡ್ ಟೈಮ್. Next we have the waiting time. Waiting time anta andre it doesn't affect the time required to complete the process once it starts its execution. ಅಂದ್ರೆ scheduling algorithm ನ ನಾನು ಏನಾದ್ರೂ ರನ್ ಮಾಡ್ತಿದ್ದೀನಿ ಅಥವಾ ಯೂಸ್ ಮಾಡಿದ್ದೀನಿ ಅಂದ್ರೆ ಅದು ಯಾವ ರಿಕ್ವೈರ್ಡ್ ಟೈಮ್ ಅಂದ್ರೆ ನಾನು ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ಏನ್ ಟೈಮ್ ಬೇಕಾಗಿರುತ್ತೋ ಅದಕ್ಕೆ ಎಫೆಕ್ಟ್ ಮಾಡಲ್ಲ. ಇಟ್ ಓನ್ಲಿ ಎಫೆಕ್ಟ್ಸ್ ದ ವೇಟಿಂಗ್ ಟೈಮ್. ವೇಟಿಂಗ್ ಟೈಮಿಂಗ್ ಮಾತ್ರ ಎಫೆಕ್ಟ್ ಮಾಡುತ್ತೆ. ಏನಕ್ಕೆ ಅಂತ ಅಂದ್ರೆ ಎಷ್ಟು ಟೈಮ್ ಅದು ಪ್ರಾಸೆಸರ್ ವೇಟಿಂಗ್ ಟೈಮ್ ಅಲ್ಲಿ ಸ್ಪೆಂಡ್ ಮಾಡ್ತಿದೆ ಅಥವಾ ರೆಡಿ ಫೋನ್ ಅಲ್ಲಿ ಇದೆ ಅನ್ನೋ ಬೇಸಿಸ್ ನಮಗೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಏನಾದ್ರೂ IO ರಿಕ್ವೆಸ್ಟ್ ಅಥವಾ IO ಸರ್ವಿಸ್ ಬೇಗ ಸಿಕ್ಕಿದ್ರೆ ಬೇಗ ಎಕ್ಸಿಕ್ಯೂಟ್ ಮಾಡುತ್ತೆ. ಅದೇ IO ರಿಕ್ವೆಸ್ಟ್ ಅಥವಾ
IO devices late ಆಗಿ ಸಿಕ್ಕಿದ್ರೆ then the time or the process should be in the waiting time for a longer time. ತುಂಬಾ ಟೈಮ್ ವೇಟಿಂಗ್ ಸ್ಟೇಟ್ ಅಲ್ಲೇ ಇರಬೇಕಾಗತ್ತೆ. ಆ ಟೈಮಲ್ಲಿ ಮಾತ್ರ ನಮಗೆ ಶೆಡ್ಯೂಲರಿಂಗ್ ಅಲ್ಗಾರಿದಮ್ ಎಫೆಕ್ಟ್ ಆಗುತ್ತೆ. ಅದರ್ವೈಸ್ ಇಟ್ ವಿಲ್ ಡೈರೆಕ್ಟ್ಲಿ ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್. ನೆಕ್ಸ್ಟ್ ವಿ ಹ್ಯಾವ್ ದಿ ರೆಸ್ಪಾನ್ಸ್ ಟೈಮ್. ರೆಸ್ಪಾನ್ಸ್ ಟೈಮ್ ಅಂತ ಅಂದ್ರೆ ಲೈಕ್ ಯಾವ್ದಾದ್ರು ಪ್ರಾಸೆಸ್ ಏನಾದ್ರು ರಿಕ್ವೆಸ್ಟ್ ಮಾಡಿದ್ರೆ ಅದಕ್ಕೆ ವಾಪಸ್ ಯಾವ ತರ ರೆಸ್ಪಾನ್ಸ್ ಬರುತ್ತೆ. ಸೊ ಇನ್ ಅನ್ ಇಂಟ್ರಾಕ್ಟಿವ್ ಸಿಸ್ಟಮ್ ಅಲ್ಲಿ ಟರ್ನ್ ಅರೌಂಡ್ ಟೈಮ್ ಇಸ್ ನಾಟ್ ದ ಬೆಸ್ಟ್ ಕ್ರೈಟೀರಿಯಾ. ನಮಗೆ ಟರ್ನ್ ಅರೌಂಡ್ ಟೈಮ್ ಇಂಪಾರ್ಟೆಂಟ್ ಆಗಲ್ಲ, ಯಾವ ತರ ರೆಸ್ಪಾನ್ಸ್ ಬರುತ್ತೆ ಬೇಸ್ಡ್ ಆನ್ ದ ರಿಕ್ವೆಸ್ಟ್. ಆ ಪ್ರಾಸೆಸ್ ಮೇ ಪ್ರೊಡ್ಯೂಸ್ ಸಮ್ ಆಫ್ ದ ಔಟ್ಪುಟ್ ಫೇರ್ಲಿ ಅರ್ಲಿ. ಅಂದ್ರೆ ಒಂದೇನೋ ಅಸಂಪ್ಷನ್ ಅಥವಾ ಒಂದ್ ಯಾವ್ದು ಟ್ರಯಲ್ ಎರರ್ ಮೆಥಡ್ ಅಲ್ಲಿ ಒಂದ್ ಯಾವ್ದೋ ರಿಸಲ್ಟ್ ನ ಈಗ ಫೈಂಡ್ ಔಟ್ ಮಾಡಿರುತ್ತೆ ಅಂಡ್ ಕಂಟಿನ್ಯೂ ಕಂಪ್ಯೂಟಿಂಗ್ ದ ನ್ಯೂ ರಿಸಲ್ಟ್ಸ್ ಬರ್ತಾ ಇರುತ್ತೆ ವೇರ್ ಪ್ರೀವಿಯಸ್ ರಿಸಲ್ಟ್ಸ್ ಆರ್ ಬೀಯಿಂಗ್ ಔಟ್ಪುಟ್ ಟು ದ ಯೂಸರ್. ಪ್ರೀವಿಯಸ್ ರಿಸಲ್ಟ್ಸ್ ನಾನು ಔಟ್ಪುಟ್ ಆಗಿ ಕೊಡ್ತಾ ಇರ್ತೀನಿ. ದಟ್ ಈಸ್ ಯೋರ್ ರೆಸ್ಪಾನ್ಸ್. ಎಷ್ಟು ಫಾಸ್ಟ್ ಆಗಿ ರೆಸ್ಪಾನ್ಸ್ ಕೊಡ್ತೀನಿ. ದ ಅದರ್ ಕ್ರೈಟೀರಿಯಾ ಇಸ್ ದ ಟೈಮ್ ಟೇಕನ್ ಫಾರ್ ದ ಸಬ್ಮಿಷನ್ ಆಫ್ ದ ಪ್ರಾಸೆಸ್ ಆಫ್ ದ ರಿಕ್ವೆಸ್ಟ್ ಅಂಟಿಲ್ ದ ಫಸ್ಟ್ ರೆಸ್ಪಾನ್ಸ್ ಇಸ್ ಪ್ರೊಡ್ಯೂಸ್ಡ್. ಅಂದ್ರೆ ನಾವು ಎಷ್ಟು ಫಾಸ್ಟ್ ಆಗಿ ರೆಸ್ಪಾನ್ಸ್ ನ ಪ್ರೊವೈಡ್ ಮಾಡ್ತೀವಿ. ಹೆಂಗೆ ಅಂತ ಅಂದ್ರೆ ಲೈಕ್ ಸಬ್ಮಿಷನ್ ಆದಾಗಿಂದ ನಾನು ರೆಸ್ಪಾನ್ಸ್ ನ ಯಾವ ತರ ಕೊಡ್ತೀನಿ ಅನ್ನೋ ಟೈಮ್ ವರ್ಗುನು ನಾವು ಅದನ್ನ ರೆಸ್ಪಾನ್ಸ್ ಟೈಮ್. ಅಂದ್ರೆ ಇವಾಗ ಈ ಟೈಮಲ್ಲಿ ನಾನು ಒಂದು ಪ್ರಾಸೆಸ್ಗೆ ಸಬ್ಮಿಟ್ ಮಾಡಿದ್ದೀನಿ, ಆ ಪ್ರಾಸೆಸ್ ಎಷ್ಟು ಟೈಮಲ್ಲಿ ನನಗೆ ರೆಸ್ಪಾನ್ಸ್ ಮಾಡ್ತಾ ಇದೆ. ಸೊ ದ ಟೈಮ್ ರಿಕ್ವೈರ್ಡ್ ಇನ್ ಆರ್ಡರ್ ಟು ಗಿವ್ ದ ರೆಸ್ಪಾನ್ಸ್ ಒನ್ಸ್ ಆಫ್ಟರ್ ದ ಸಬ್ಮಿಷನ್ ಆದ್ಮೇಲೆ ಎಷ್ಟು ಟೈಮ್ ತಗೊಂಡು ನಂಗೆ ರೆಸ್ಪಾನ್ಸ್ ಕೊಡ್ತಿದೆ ಅನ್ನೋ ಪ್ರಾಸೆಸ್ ನಾವು ರೆಸ್ಪಾನ್ಸ್ ಟೈಮ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ 5 criteria that has to be taken care while choosing the scheduling algorithm. ಒಂದು scheduling algorithm ನ ಯೂಸ್ ಮಾಡ್ತಿದ್ದೀನಿ ಪ್ರಾಸೆಸರ್ ನ ಶೆಡ್ಯೂಲ್ ಮಾಡಕ್ಕೆ ಅಥವಾ CPU ನ ಅಸೈನ್ ಮಾಡಕ್ಕೆ ಇದ್ರೆ ಈ 5 ಕ್ರೈಟೀರಿಯಾನ ನಾವು ಕೇರ್ಫುಲ್ ಆಗಿ ಚೆಕ್ ಮಾಡಬೇಕು. So let us see what are the different algorithms that are being used in order to schedule the CPU or the process in the next presentation.